ಸತ್ಶಾಸ್ತ್ರ ಶ್ರವಣದಿಂದಲೂ ಸತ್ಸಂಗದಿಂದಲೂ ಬುದ್ಧಿಯನ್ನು ತೀಕ್ಷ್ಣ ಮಾಡಿಕೊಳ್ಳಬೇಕು. ಇದು ಯೋಗಿಗಳ ಯೋಗದ ಮೊದಲನೆಯ ಭೂಮಿಕೆ. ಹೌದು, ಮೊದಲಿಗೆ ಸತ್ಸಂಗ ನಾವು ಮಾಡಿದಾಗ ಇದು ಹೊಳಿದೈತಿ. ಬರೀ ಜಡಬುದ್ಧಿ ಜಡಸಂಗದೊಳಗೆ ಕಾಲು ಕಳಿಸತ್ತವಾಗ ಅಲ್ಲಿ ಏನು ಸಿಗ್ತೈತಿ ಅದು ಸಂಸ್ಕಾರಕ್ಕೈತಿ. ವಿಚಾರ ಮಾಡೋ ಶಕ್ತಿ ಎಲ್ಲ ಕಳ್ಕೊಂಡ್ಬಿಡ್ತೈತಿ. ಜಡಬುದ್ಧಿ ಜಡಸಂಗ ಮಾಡಿ ಬುದ್ಧಿ ಜಡ ಹಾಕೊಂಡು ಸತ್ಸಂಗದೊಳಗೆ ನೀ ತೊಡಗೋದ್ರಿಂದ ಬುದ್ಧಿ ತೀಕ್ಷ್ಣಕತಿ, ಭಾಳ ಚುರುಕಾಕತಿ. ನಿಜವಾಗಿ ಮನಸಾ ಸತ್ಸಂಗದೊಳಗೆ ತೊಡಗಬೇಕು. ಮತ್ತೆ ನಾವು ಬಾಳೆದ ಆಸೆ ಇಟ್ಕೊಂಡು ಇದ್ರ ತೊಡಗಿದ್ರೆ ಬುದ್ಧಿ ಚುರುಕಾಗೋದಿಲ್ಲ. ಮತ್ತು ಮಂಡ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಹೊಳಿದಿಲ್ಲ. ಆ ಇರುವಿನ ಅನುಭವವನ್ನು ಪಡೆದಂಥವ್ರು ಯಾರಿದ್ದಾರೆ ಅಂಥವರ ಸಂಘವನ್ನು ನಾವು ಮಾಡಬೇಕಾಗಿದೆ. ಅಂಥವ್ರು ಸಿಗೋದು ಜಗತ್ತಿನೊಳಗೆ ಬಹಳ ದುರ್ಲಭ. ಈ ಶರೀರ ಧಾರಣ ಮಾಡಿದಿಂದ, ಮನುಷ್ಯನ ಶರೀರ ಧಾರಣ ಮಾಡಿದಿಂದ ಈ ಶರೀರದ ಲಾಭ ತಗೋಬೇಕಿಲ್ಲ. ಎದಕ್ಕೆ ಬಂದೇವನು ಸುದಕ್ಕೆ ಅವರಿಲ್ಲ. ಮನುಷ್ಯನ ಜನ್ಮದ ಲಾಭ ಎದರೊಳಗೈತೆ ಅನ್ನೋದು ಎಷ್ಟು ಜನರಿಗೆ ಹೊಳದೈತಿ ಹೇಳ್ರಿ. ಈ ಶರೀರದಾಗ ಎಷ್ಟು ದಿನ ಇರ್ತೀನಿ? ಈ ಶರೀರ ಹೋಗೋದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಖಬರೇ ಇಲ್ಲ, ಹೋಗ್ಬಿಡ್ತೈತಿ, ಗೊತ್ತಾಗ್ಲಂಗೆ ಹೋಗ್ಬಿಡ್ತೈತಿ. ಬರೀ ವಿಷಯ ವ್ಯವಹಾರದಾಗ ತುಡಿಗಿ ಎದಕ್ಕೆ ಬಂದೇವನು ಸುಧಾ ಖಬರಿಲ್ಲದೆ ಜನ್ಮ ಕಳೆದ್ಬಿಡ್ತೈತಿ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನು ಮುಕ್ತಿ ಪಡೆಯದೆ ಮನುಜನೇ ಅಂತ. ಸುಮ್ಮನೆ ಕಾಲ ಕಳಿಸತ್ತು ಹೋಗ್ತೀವಿ ನಾವು. ವಿಷಯ ಸಂಗ್ರಹ, ವಿಷಯ ಭೋಗ, ಇದರೊಳಗೆ ಕಾಲ ಇವನ್ ಜನ್ಮಾಂತರ ಮಾಡ್ಕೋತ ಬಂದೀನಿ ಆರಾಮಿರ್ಬೇಕಂತ. ಅದರಿಂದ ಎಳ್ಳಷ್ಟು ಲಾಭ ಇಲ್ಲ ಅನ್ನೋದು ಹೊಳಿವತ್ತು. ಇನ್ನೂ ಬಾಳೆಕೆ ಬಡ್ಕೊಂತಾನೆ. ಎಲ್ಲರನ್ನೂ ಬಾಳೆಕೆ ಹಚ್ಚೇ ಸಾಯ್ತೀಯ. ಬಾಳೆ ಅದ ವಿಷಮದ, ಅದರೊಳಗೆ ಸಮತ್ವದ ಸ್ಥಿತಿ ಹೆಂಗೆ ಅನುಭವ ಕೊಡ್ಬೇಕು ಹೇಳಿ? ಯಾರಿಗೂ ಸಾಧ್ಯ ಇಲ್ಲ. ಅದರಿಂದ ಹಿಂತಿರುಗಿದಾಗ ನಿನಗೆ ಸಮತ್ವದ ಅನುಭವ. ಸಮತ್ವಂ ಯೋಗ ಉಚ್ಯತೆ ಅಂತ. ಯಾವುದೂ ದೋಷ ಇಲ್ಲದ್ದು ಸಮವಾದದ್ದು ಯಾವುದೈತಿ ಅದ ಯೋಗ. ಇದೆಲ್ಲ ಬಹಳ ದೋಷದಿಂದ ತುಂಬಿದೆ, ಸಾಕಷ್ಟು ದುಃಖ ದುಮ್ಮಾನದಿಂದ ತುಂಬಿದೆ. ಅದ್ರ ಇಚ್ಛಾ ಮಾಡಿದೆ ಅಂದ್ರೆ ದುಃಖ ಬೆನ್ನ ಹತ್ತಿದ ನಿನಗೆ. ಅದಕ್ಕೆ ಅದ್ರ ಇಚ್ಛಾ ಮಾಡಕ್ ಹೋಗ್ಬೇಡ. ಬಾಳೆ ಹೆಂಗೆ ನಡೆದ್ರು ಅದರೊಳಗೆ ಲಾಭ ಇಲ್ಲ. ಅದು ಅನುಕೂಲ ಆದರೂ ಸುಖ ಇಲ್ಲ, ಪ್ರತಿಕೂಲ ಆದರೂ ಅದರೊಳಗೆ ಸುಖ ಇಲ್ಲ ಅನ್ನೋ ತಿಳುವಳಿಕೆ ನಮಗೆ ಅಗಿಳ್ಯಾಡ್ಸಿ ಗೋಟ ಬರ್ದಂಗೆ ಆಗ್ಬೇಕು ನೋಡಂತಿದ್ರು. ಒಳ್ಳೆ ಹಿಗ್ತೇವೆ, ನಾನು ಬಾಳೆ ನನ್ನಂಗೆ ಯಾವುದು ಅದರಿಂದ ಲಾಭ ಐತೆ ನಿನಗೆ. ವಿವೇಕ ಇಲ್ಲದವ್ರಿಗೆ ಅದು ಸುಖರೂಪ ಕಾಣಿಸ್ತೈತಿ. ಯಾರಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ಏನ್ ಮಾಡೋದು ಇವನು ಗಳಿಸಿ ತಗೊಂಡಾರ, ಏನ್ ಮಾಡೋದು? ಆರಾಮಿರಕ್ಕೆ ಉಪಯೋಗ ಬರ್ತಾವ ನಿನಗೆ. ಅವನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ಆನಂದ ಸೂತ್ರ ಹತ್ತೈತಿ. ಅವ್ನ ನೆನಪು ಮಾಡ್ಕೊತ ಕೂದ ಸಮಾಧಾನ ಇರ್ತೈತಿ ನಿನಗೆ. ನಿನ್ನ ಹೊಲ, ನನ್ನ ಮನೆ, ಎಷ್ಟು ನಂದು ಐಶ್ವರ್ಯ ಐತಿ, ನಾನು ಮಕ್ಕಳು ಮರಿ ನೆನಪು ಮಾಡ್ಕೊಂತ ಕುಂತ್ರೆ ಆರಾಮ ಇರ್ತೈತಿ. ಬದುಕು ಬಾಳೆ ಬಂದವ್ರ ಮುಂದೆ ಅದನ್ನ ಹೇಳ್ತಿರ್ತೈತಿ. ತನ್ನ ಬಾಳೆತನ ನಂದು ಅಷ್ಟು ಐತಿ ಇಷ್ಟ ಐತಿ, ಅಲ್ಲಿ ಅದಾವ ಮಕ್ಕಳು ಹಿಂಗದಾವ ಅದ ಮತ್ತೊಂದು ತಂದು ಇದ್ರಾಗ ಇನ್ನೊಬ್ರು ಮಾತಾಡ್ಸೇ ಕೊಡುದಿಲ್ಲ. ಅದು ತಂದೆ ಹೇಳ್ತಿರ್ಬೇಕು. ಬರೀ ಏನ್ ಮಾಡುತ್ತ ಬರೀ ಅದೇ ಸುದ್ದಿಯಾಗ ಕಾಲ್ ಕಳಿಸಿ ಸಾಯಿ ಮಠ.
ಅದನ್ನೆಲ್ಲ ಮರೆತಕಾರ ತನ್ನ ಇರುವಿನ ಕಡೆ ಎಲ್ಲ ಕೊಟ್ಟು ಅದನ್ನ ಅನುಭವ ತಗೋಬೇಕನ್ನು ಬುದ್ಧಿ ಬರ್ಬೇಕಲ್ಲ, ಅಂತ ಒಂದು ಹೊಳಿಬೇಕಲ್ಲ ಬುದ್ಧಿಗೆ. ಆ ವಿಚಾರ ಹೊಳಿದು ಭಾಳ ಕಟ್ಟಿರುತ್ತೆ. ಅದಕ್ಕೆ ಸಂಘ ಬೇಕಿರುತ್ತೆ. ಯಾವಾಗಲೂ ಅಂತ ಸಂಘದಾಗಿದ್ರೆ ಏನಾರ ಹೊಳಿತೈತಿ. ಸಂಘ ಬಿಡಬಾರದು ನಾವು. ಸ್ವಲ್ಪ ಸಮಯ ಸುಧಾ ಸತ್ಸಂಗವನ್ನು ಪರಿತ್ಯಾಗ ಮಾಡಬಾರ್ದು. ಮಾಡಿದ್ರೆ ಏನಕ್ಕೈತಿ ಅಂದ್ರೆ ಅಧೋಗತಿಗೆ ಮತ್ತೆ ಹೋಯ್ತೈತಿ, ಹೇಳ್ಕೊಂಡ ಬಿಡ್ತೈತೆ ಅಂದ. ನನಗೇನು ಬಿಡ, ನಾ ಏನು ಅದನ್ನ ಕೇಳೀನಿ ಇದನ್ನ ಕೇಳೀನಿ ಬರೀ ಮಾಹಿತಿ ಮಾಡ್ಕೊಂಡ್ರೆ ಅದು ಆಗುದಿಲ್ಲ. ಅನುಭವ ಮಾಡ್ಕೋಬೇಕಲ್ಲ. ಅನುಭವ ಮಾಡ್ಕೋಬೇಕಂದ್ರೆ ಬೆನ್ನು ಹತ್ತಬೇಕು. ಅದಕ್ಕೆ ಹಗಲಿರುಳೆನ್ನದೇ ಅನುಭವ ಮಾಡ್ಕೊಂಡಾಗ ಚಿಂತೆ ಕೆಡಿದೈತಿ. ಬರೀ ಮಾಹಿತಿ ಮಾಡ್ಕೊಂಡ್ರೆ ಏನಾಗ್ತದೆ? ಪರೋಕ್ಷ ಜ್ಞಾನ ಆತಿ. ಪರೋಕ್ಷ ಜ್ಞಾನ ಆಗೈತಿ ಅನ್ನೋದರ ಏನು ಆಗೈತಿ ಅಂದ್ರೆ ಅದರ ಪ್ರಯತ್ನ ಮಾಡ್ತಾನ. ಪರೋಕ್ಷ ಜ್ಞಾನ ಆಗೈತಿ ಅನ್ನೋದ್ರ ಗೊತ್ತೇನಪ್ಪ, ಅವ ಧ್ಯಾನ ಕುಂದಿರ್ತಾನ. ಪರೋಕ್ಷ ಜ್ಞಾನ ಆಗೈತಿ ಅನ್ನೋದ್ರ ಗೊತ್ತೇ ನಾವು ಧ್ಯಾನಕ್ಕೆ ಕುಂದಿರ್ತಾನೆ. ಎಲ್ಲದರ ಗೊಡವಿ ಕೈ ಬಿಟ್ಟು ಅದರ ಅನ್ಯ ಚಿಂತನೆಯನ್ನೆಲ್ಲ ಕೈ ಬಿಟ್ಟು ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ತೊಡಗ್ತಾನ. ಅವನು ಅದರ ಗೊತ್ತ ಪರೋಕ್ಷ ಜ್ಞಾನ ಆಗೈತಿ ಅನ್ನೋದು. ಪರೋಕ್ಷ ಜ್ಞಾನ ಕೂಡ ಆಗಿಲ್ಲ ನಮಗೆ. ನಾನು ಕೇಳೀನಿ, ಏನು ಕೇಳಿ ಏಟು ಕೇಳಿ? ನಾನು ಒಡ್ನಾಡೀನಿ. ಏನು ಒಡ್ನಾಡಿ? ಅದ್ರ ಕಡೆ ಯಾಕೆ ಲಕ್ಷ್ಯ? ದೂರಡುವಂಥ ವಿಷಯ ವಸ್ತುಗಳ ಕಡೆ ಲಕ್ಷ್ಯ ಯಾಕೆ ಬರ್ತೈತಿ ನನಗೆ? ಅವ್ರು ಕೂಡ ಒಡನಾಡಿದ್ರೆ ತಿರುಗಿ ಹೊಳೆ ನಿಂತು ನೋಡ್ಕೋ, ಏನಾಗೈತಿ? ಹನಿ ಬರ ಎಲ್ಲ ಹೊಲಸ ರಾಡಿ ಆಗೈತಿ. ಇದು ರಾಡಿ ತೊಳ್ಕೋಬೇಕಾದ್ರೆ ಭಾಳ ದಿನ ಹಿಡಿತೈತಿ ಮತ್ತೆ, ಹೌದಿಲ್ಲ? ಇದ್ರ ಬೆನ್ನು ಹತ್ತಿ ಎಷ್ಟು ಹೊಲಸು ಹಾಕೊಂಡು ಕೂತೈತಿ. ಅಂತಃಕರಣ ಅನ್ನುವಂಥದ್ದು, ಅಂತಃಕರಣ ಮಾಲಿನ್ಯ ಹೋಗ್ಬೇಕಾತಂದ್ರೆ ಬಹಳಷ್ಟು ಅವಧಿ ಬೇಕಿದಕ್ಕೆ. ಹೊಮ್ಗಿರ ಹೇಳಿದಾಕ್ಷಣ ಹೋಗ್ತೇನ? ಮಾಹಿತಿ ಸಹ ಎಲ್ಲ ಮಾಡ್ಕೊಂಡಾನು, ಒಳಗಿನ ರಾಡಿ ಹಂಗ ಇದೆ ಮತ್ತು ಹೇಳ್ತೈತೆ. ಅದು ಪೂರ್ಣ ಜ್ಞಾನ ಆಗುಮಟ ಅದು ಹೋಗುದಿಲ್ಲ. ಮೊದಲಿನ ಚಾಳಿ ಹೋಗತಿನ? ನೀ ಎಷ್ಟು ಶಾಸ್ತ್ರ ಹೇಳಿದ್ರು ಕೇಳಿದ್ರು ಹೋಗುದಿಲ್ಲ. ಹೋಗುದಿಲ್ರಿ ಅದು. ಮತ್ತು ಎಲ್ಲಿಗೆ ಬಂತು ಸಂಗಯ್ಯ? ಅಲ್ಲಿಗೆ ಬರುದು. ಮತ್ತು ಮೂಲ ಇದ್ದಲ್ಲಿಗಿನ ಅದ ಚಾಳಿನ. ಅದಕ್ಕೆ ಆಶಾ ಹೋಗೈತೆಯೋ ಇಲ್ಲೋ ಅನ್ನೋದನ್ನ ಅಳಿಯೋದನ್ನೇ ನಮ್ಮ ಅಳತಿಗೋಲು. ಆಶಾ ಕಳ್ಕೊಂಡಿದ್ದಂದ್ರೆ ಅವನು ಚಿಂತೆ ಇರುವುದು. ನಾವು ಆಶಾ ಒಳಗಿತ್ತಂದ್ರೆ ಚಿಂತೆ ಐತಿ, ಚಿಂತೆ ಮಾಡ್ತೈತೆ. ಅದು ಏನ್ ಮಾಡ್ತೈತಿ? ನಿನ್ನನ್ನ ಜೀವಂತ ಮನುಷ್ಯನನ್ನ ಅದು ಸುಡ್ತೈತಿ ಅಂತ. ಜೀವನ ಬೆರೆಸಿದ ಮರಣವಾಗುವುದು ಅಂದ್ರೆ ಚಿಂತೆ, ವಿಷಯಗಳ ಚಿಂತೆ, ಬಾಳೆ ಚಿಂತೆ. ಈ ಜೀವಂತ ಮನುಷ್ಯನನ್ನ ಸುಡ್ತೈತೆ. ಅದು ಏನಾದರೂ ಅದು ಸುಧಾರಿಸುವುದಿಲ್ಲ. ಬಾಳೆ ಚಿಂತೆ ಉದ್ಧಾರ ಆಗೋದಿಲ್ಲ. ಚಿಂತೆ ಇದೈತಿ ಅದಕ್ಕೆ, ಬಾಳೆ ಚಿಂತೆ. ಹೆಂಗೆ ಮಾಡ್ಲಿ? ಉಸಿರು ಗಳಿತೈತಿ ಹಂಗ. ಅಯ್ಯೋ ಏನು ಮಾಡಲಿ? ಬಾಳೆ ಎಲ್ಲರಿಗೂ ಉಸಿರು ಗಳಿತೈತಿ. ಉಸಿರು ಗಳಿದ್ರೆ ಆಯುಷ್ಯ ಕಡಿಮೆ ಆತ್ನಿಂದ. ಉಸಿರು ಗಳಿದ್ರೆ ಆಯುಷ್ಯ ಹೋತ. ಯಾಕೆ ಚಿಂತೆ ಮಾಡ್ಬೇಕು? ಬೇಕಾದಾಗ್ಲಿ ಎದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಾರ್ದು. ಈ ಹಂಗಾವಕಾರ ಈ ವಿಚಾರ ನಿನ್ನಲ್ಲಿ ಗಟ್ಟಿರ್ಬೇಕಲ್ಲ. ನನಗೇನು ಆಗೇ ಇಲ್ಲ ಬಿಡ, ನನಗೇನು ಸಂಬಂಧ ಇಲ್ಲ, ಏನಾಗೋದ್ರು ಏನಾಗ. ಆಳ ಮಗ ಹೆಂಗಿರ್ತಾನ? ಚಿಂತಿಲ್ದ ಎಲ್ಲ ಮಾಡ್ತಾನವ, ಹೌದಿಲ್ಲ? ಲಾಭೇನು ಆದ್ರೇನು, ಲುಕ್ಷಾನ ಆದ್ರೇನು, ಅವ ಆರಾಮ್ ನಿದ್ದೆ ಮಾಡ್ತಾನ. ಇದು ಏನು ಮಾಡೋದಿಲ್ಲ, ಬೆಳತನಕ ನಿದ್ದಿಲ್ಲಲ್ಲಿ ಹಂಗ ಹೊಳೆ ಆಡ್ತೈತಿ. ಚಿಂತೆ ಮಾಡ್ತಾನೆ, ನನಗೇನಾಯ್ತು ಯಪ್ಪ. ಸೌಕಾರ ಹಚ್ಕೊಂಡಿರ್ತಾನೆ, ನಾನು ನನ್ನದು ಅಂತ. ಅವ ಹಚ್ಕೊಂಡಿರೋದಿಲ್ಲ, ಅವ ಆರಾಮ್ ಇರ್ತಾನೆ. ಹಚ್ಕೊಂಡು ನೋಡು, ಬಿಟ್ಟು ನೋಡು, ಎರಡೂ ತೆಗ್ದೈತಿ ನಿನಗೆ. ಆಳ ಮಗ ಇದ್ದಂಗೆ ಇರ ಕಲಿಬೇಕಿಲ್ಲ. ಹೆಂಗಾದಂಗೆ ಹೆಂಗಾದ್ರೂ ಬರಬ್ಬರಿ ಅನಿಸ್ತೈತೆ ಅವ. ಇದು ಹಿಂಗ್ಯಾಕೆ ಆತಿದು? ಇದು ಹಚ್ಕೊಂಡು ಒದ್ಯಾ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ, ಚಿಂತೆ ಒಳಗೆ ಹೋಗ್ತೀನಿ.
ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋಂಗಿದ್ರೆ ಇದೇ ಅಭ್ಯಾಸದಾಗ ತೊಡಗಬೇಕು, ಆತ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕು. ಅಲ್ಲಿ ಅಂದ್ರು ಐತೆ ಐತಲ್ಲ ಬಾಳೆ ಚಿಂತೆ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ಯಾಕೋ ಎಲ್ಲೋ ನಿನಗೆ ಈ ಭ್ರಾಂತಿ, ಯಾಕೆ ಈ ಭ್ರಾಂತಿ ಒಳಸಿಕೊಂಡು ಈ ಭ್ರಾಂತಿ ನಾಶ ಮಾಡ್ಕೋ. ಇದರಿಂದ ಸುಖ ಶಾಂತಿ ಸಿಗ್ತೈತೆ ಅನ್ನುವಂಥ ಭ್ರಾಂತಿ ತೆಗೆದು ಹೋಗಿ ಅದನ್ನ. ಇದ್ರ ಬೆನ್ನು ಹತ್ತಿದವ್ರು ಎಲ್ಲರೂ ಇದ್ರಾಗ ಸಿಕ್ಕೊಂಡು ಬತ್ತಿ ಆಡಿದ್ರು. ಇದರಿಂದ ಕಡೆಗೆ ಆಗ್ಬೇಕನ್ನೋಂಗಿದ್ರೆ ಯಾರ ಅದನ್ನು ಕಳ್ಕೊಂಡಾರ ಅವ್ರ ಬೆನ್ನು ಹತ್ತು. ಏನ್ ಮಾಡೋದು, ಅದು ಸುದ್ದಿ ತೆಗಿಯಕ್ ಹೋದ್ರು. ನಮ್ಮಪ್ಪ ಅದ್ರ ಸುದ್ದಿ ತೆಗಿದಿದ್ದಾನೆ, ಬಾಳೆ ಸುದ್ದಿ ಯಾರ್ದಾರ ಮುಂದೆ. ಯಾವಾಗಲೂ ಇದು ಇರುವಿನ ಅನುಸಂಧಾನದಾಗ ತೊಡಗಿದವು. ಏನ್ ಕೆಡಲಾರ್ದಂಥ ವಸ್ತು ಯಾವುದಕ್ಕೆ ಅದ್ರ ಕಡೆ ಲಕ್ಷ್ಯ. ಏನ್ ಇದನ್ನ ಎಷ್ಟು ವ್ಯವಸ್ಥಿತವಾಗಿಟ್ಟು ಕೆಟ್ಟು ಹೋಗುದು ನಾವು. ಏನ್ ಮಾಡಿಟ್ಟವ್ರು ಏನಾಗ್ಯಾರ ನೋಡು, ಒಳ್ಳೆಯ ಒಗಾದಿಂದ್ರ ಬಾಳೆ ಮಾಡಿಟ್ಟವ್ರು ಏನು ಉಳ್ದೈತೇನ? ಬಹಳ ಕಣ್ಣಿಟ್ಟು ಬಾಳೆ ಮಾಡಿದ್ವು ನಾವು. ಏನು ಎಲ್ಲಿ ಹೋಗ್ಲಂಗ್ ಮಾಡಿಟ್ಟದ್ದು ಬಾಳೆ ಏನಾಗಿತ್ತು ನಾವು. ವಿಷಯದ ಆಶಯ ನಾಶ ಮಾಡ್ಕೊಳ್ಳೋ ಸಂಬಂಧ ಇದ್ರ ಬಗ್ಗೆ ಹೇಳೋದು ಕೇಳೋದು ಮಾಡ್ಬೇಕಾಗೈತಿ. ಸದ್ವಸ್ತುವಿನನ್ನು ಕುರಿತು ಹೇಳೋದು ಕೇಳೋದು. ಈ ಆಶಾ ನಾಶ ಆದ್ರೆ ಯಾವ ಶಾಸ್ತ್ರನೂ ಓದೋದು ಬೇಕಾಗಿಲ್ಲ ನೀವು. ಎಲ್ಲ ಶಾಸ್ತ್ರ ಓದ್ದಂಗ ಆತೀನಿ. ಆಶಾ ನಾಶ ಆದ್ರೆ, ಈ ಆಶಾ ನಾಶ ಆಗ್ಲಿಲ್ಲ ಅಂದ್ರೆ ಎಷ್ಟು ಶಾಸ್ತ್ರ ಓದಿದ್ರು ಎಲ್ಲ ವ್ಯರ್ಥ. ಶರೀರ ಧಾರಣ ಮಾಡೋದಂದ್ರೆ ಸಂಕಟ ಅನ್ನೋದು ಇನ್ನೂ ಹೊಳದೇ ಇಲ್ಲ ನಮ್ಗೆ. ಇದ ಸುಖರೂಪ ಅಂತ ತಿಳ್ಕೊಂಡು ಹಂಗ ಹುಟ್ಟಿದ ಕೂಲೆ ಒಳ್ಳೆ ಹಬ್ಬ ಮಾಡ್ತಾನೆ. ಮುಂದಿನ ಹಣೆ ಬರ ಏನು ಗೊತ್ತೇ ಇಲ್ಲ. ಹುಟ್ಟು ಹಬ್ಬ ಮಾಡಕ್ ಉಂಟಾನ. ಯಾಕಾರ ಹುಟ್ಟಿನಪ್ಪ ಅಂತ ಹುಟ್ಟಿದಾಗ ಅಳ್ಬೇಕಂತ. ಇದು ಹೋತಂದ್ರೆ ಬಿಡ ಪಾಪ ಕಾಟ ಹೋತಿಪ್ಪ ಮರ ಅಂತ ನಗಬೇಕಂತ. ಹೋಲ್ ಬಿಡ ಚಲೋ ಆತಿ ನನಗೆ ಆಕೈತೆ ನಮ್ಗೆ. ಹುಟ್ಟಿದಾಗ ಒಳ್ಳೆ ಖುಷಿ ಪ. ಯಾಕಾರ ಹುಟ್ಟಿದ್ವು ಮರ, ಎದ್ರ ಸಂಬಂಧ ಹುಟ್ಟಿದ್ವಿ? ಅಣುಲಿ ಉಣ್ಣಾಕ. ಎದಕ್ ಬಂದಿವ ಯಪ್ಪ ಇಲ್ಲಿ ಹುಟ್ಟಿ? ಅದಕ್ಕೆ ಬಂದಿವ. ಅಣುಲಿ ಉಣ್ಣಾಕ ಬಂದಿಲ್ಲ. ಏನ್ ಲಾಭ ಮಾಡ್ಕೊಂಡಿಲ್ಲ ಹುಟ್ಟಿ ಬಂದ? ಏನೇನು ಕಂಡಿ ಹುಟ್ಟಿ ಬಂದ? ಸಾಯು ತನಕ ಇದನ್ನ ವಿಷಯ ಸಂಗ್ರಹ, ವಿಷಯ ಹೋಗ, ಗಂಡ ಗುಂಡಿ ಅಂತೀರಲ್ಲ. ಯಾಕ್ರಿ? ಹುಟ್ಟಿದ ಮ್ಯಾಗ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿವು? ಜೀವನದಾಗ ಏನೇನು ಕಂಡಿಪ್ಪ? ಬರೇ ಇದ ಹೆಸನ. ಹೆಣ್ಣಿಗೆ ಹೆಣ್ಣಿನ ಹೆಸನ, ಗಂಡಿನ ಹೆಸನ. ಆ ವಾಸನ ಹೋಗೈತೆ ನೋಡ್ತು. ಅದು ಗಂಡಿನ್ಯಾಗ ಜನ್ಮ ಜನ್ಮಾಂತರ ಬಂದದ್ದು. ಅದು ಮನುಷ್ಯನ ಜನ್ಮದಾಗಂತ ಅಗದಿ ಜೋರು ಬರ್ತೈತಿ. ಇದ ಇದ್ರೆ ಸುಖ ಸಿಗ್ತೈತಂತ. ಅಗದಿ ಪ್ರಬಲ ಮನುಷ್ಯನ ಜನ್ಮಕ್ಕೆ ಬಂದಾಗ. ಅದ್ರ ಬೆನ್ನು ಹತ್ತಿದವ್ರು ಏನಾಗ್ಯದ ನೋಡ್ಕೊ. ಯಾವ ವಾಸನ ಹೋದ್ರು ಆ ವಾಸನ ಹೋಗುದಿಲ್ಲ. ಮತ್ತೆ ಭಾಳ ಕಠಿಣದ ಅಂತಿದ್ರು. ನೀ ಬೇಕಾದಂಗೆ ಶಾಸ್ತ್ರ ಹೇಳು, ಕೇಳು, ಹೋಗುದಿಲ್ಲ. ಗೊತ್ತಾಗ್ಲಂಗ ಒಂದು ನಿನ್ನ ಆಗ್ರಿ ಒಳಗೆ ಬಾಕುಗಿರಬೇಕು. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ ಅಂತ. ನೆನಪು ಮಾಡಿದ್ರೆ ನಿನಗ ಚುಸ್ತದ. ಕಾಮನ ಹೋಪಾನ ಅದನ್ನ ನಾಶ ಮಾಡಿಕೊಂಡಾಗ ಇದರಿಂದ ನೀನು ದುಃಖದಿಂದ ಬಿಡುಗಡೆ. ನೀನು ಶರಣ ಅಂತ ಅದಕ್ಕೆ ಅಂತಾರೆ. ಶರ ಅಂದ್ರೆ ಬಾಣ. ಆ ಕಾಮನ ಹೂಬಾಣದ ಗಾಯವನ್ನು ಯಾವ ಕಳ್ಕೊಂಡಿರ್ತಾನ ಅವಾಗ ಶರಣ ಅಂತ. ಕಾಮನ ಕಾಟ ತಪ್ಪಿಸ್ಕೊಂಡು ನಾವು ಶರಣ. ಶರ ಅಂದ್ರೆ ಬಾಣ, ನ ಅಂದ್ರೆ ಇಲ್ಲದಂಥವ. ಆಮನೆಯೂ ಲವಲೇಶವೂ ಇಲ್ಲದಂತ ಸಂತಗ ಶರಣ ಅಂತ. ಅಂಥವರು ಶರಣರು ಕೋಟಿಗೊಬ್ಬ ಶರಣ ಅಂತ. ಕೋಟಿಗಳೊಬ್ಬ. ಶಾಸ್ತ್ರ ಹೇಳೋರೆಲ್ಲರೂ ಶರಣರ ಅಂತೀವಿ. ಪಟ್ಟ ಬಿಡ್ಕೊಂಡು ಶರಣಪ್ಪ ಶರಣವ್ ಹಾಕಿ.
ಆ ಸೋಗಿನಾಗ ಇನ್ನೇನು ಮಾಡ್ತೀವಿ ಅವ್ನು ಗೊತ್ತು. ಯಾಕ್ರಿ ವೇಷ ಹಾಕ್ಕೊಂಡು ಏನೇನು ಮಾಡ್ತೀವಿ. ಸಾಧು ವೇಷದೊಳಗೆ ಎಂಥ ಪಾಪಕೃತಿಗಳನ್ನು ಮಾಡ್ತಿದ್ವಿ. ಸೋಗಿನ ಇದ್ರಾಗ ಪಟ್ಟ ಪಡ್ಕೊಂಡ ಯಾಕ್ರಿ ಸೋಗ ಹಾಕೊಂಡ್ ಚಂದ ಉಟ್ಕೊಂಡೆ ಬಿಳ್ದ ಉಟ್ಕೊಂಡೆ ಸೋಗ ಹಾಕೊಂಡು ಶರಣಕ್ಕೆ ಆ ಸೋಗಿನ ಇದರೊಳಗೆ ಎಷ್ಟು ಹೀನ ಕೃತಿಗಳನ್ನು ಮಾಡ್ತೀವಿ. ನಾಳೆ ಅದ್ರ ಫಲ ಉಣಬೇಕಾಗತ್ತೆ ನಾವು. ಹೀನ ಸ್ಥಿತಿ ಬರ್ತದೆ. ಕಾಮನ ಕಾಟ ತಪ್ಪಿಸ್ಕೋಬೇಕಾದ್ರೆ ಹೊರಗಿನ ಬೇಕಾಗಿಲ್ಲ, ಯಾವ ಸೋಗನು ಹಾಕೋದು ಬೇಕಾಗಿಲ್ಲ. ನಾವು ಆ ಸೋಗ ಹಾಕಿಬಿಟ್ರೆ ನೀನು ಎಲ್ಲ ಕಾಮನೆಗಳ ನಾಶ ಆಗಿಬಿಡ್ತಾವ. ಪಟ್ಟ ಬಿಡೋದು ರೊಕ್ಕ ಉಂಟು. ವಿಭೂತಿ ವಿಭೂತಿ ಅಂದ್ರೆ ಎದಕ್ಕಂತಾರೆ? ಭೂತಾತ್ಮಕ ರಹಿತವಾದಂಥ ಇರುವಿನ ಸ್ಥಿತಿ. ಅದನ್ನು ಎಲ್ಲಿ ಧಾರಣ ಮಾಡಬೇಕಂದ್ರೆ ಅಂತಃಕರಣ ಧಾರಣ ಮಾಡ. ಅದು ಅಭ್ಯಾಸ ಒಳಗೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ 3 ಬೆರಳಿನ ಲಂಗಟ ಮನಸ್ಸಿಗೆ ಹಾಕ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಅಂದ್ರೆ ಅದ್ರ ಕಾಟ ತಪ್ಪಿಸ್ಕೊಳಕೈತಿ, ಕಾಮನ ಕಾಟ. ಇಲ್ಲ ಅಂದ್ರೆ ನೀ ಯಾ ಜೀವರಾಶಿ ಸಾಧ್ಯ. ಮಂಗಳ ಶಾಸ್ತ್ರ ಕೇಳಿ ನಾ ಇದನ್ನ ಗೆದೆ ಹಾಕೈತಿ ಕೇಳಿದಿಂದ ಅದರಂತೆ ಆಚರಣೆ ಬೇಕು. ಬೇಡ ಇರಾಕ್ ಬರ್ಲಿಲ್ಲ ಅಂತ ತಗೊಂಡು ಏನ್ ಮಾಡೋದು? ಬರೀ ಮಾತಿನ ಜ್ಞಾನ ತಗೊಂಡು ಏನ್ ಮಾಡೋದು? ಏನು ಲಾಭ? ಒಳಗ ವಿಷಯದ ಆಶಯ ಇಟ್ಕೊಂಡು ನೀ ಎಷ್ಟು ಶರೀರ ಧಾರಣ ಮಾಡಿದ್ರು ಅದರಿಂದ ಸುಖ ಒಂದು ಸಾಧ್ಯ ಇಲ್ಲ ನೋಡ್ರಿ. ಎಷ್ಟೋ ಜನ್ಮ ತಿರುಗಿ ತಿರುಗಿ ವಾಸನೆಗೆ ಅನುಗುಣವಾಗಿ ಹಿಂದಿನ ಜನ್ಮದ ಏನೋ ಪುಣ್ಯ ಹೊರಗೆ ಬಂದಾಗ ವಿವೇಕ ಉದಯ ಆಕೈತಿ, ಭಾಗ್ಯೋದಯ ಆದಾಗ. ಎಷ್ಟು ಜನ್ಮದ ಪುಣ್ಯನೋ ನಿನಗೆ ಇದು ಹೊಳಿಬೇಕಾತಂತ. ಅಲ್ಲೇ ಇದ್ರು ಹೊಳಿದಿಲ್ರಿ. ಮಹಾತ್ಮರ ಸಂಘದಾಗಿದ್ರು ಈಗ ನಮ್ಗಿದು ಹೊಳಿದಿಲ್ಲ. ಹೊಳಿದು ಕಠಿಣ. ಪುಣ್ಯ ಕೆಚ್ಚಲ್ದಾಗಿದ್ರು ಅದ್ರ ರಕ್ತನ ಇರ್ತೈತಿ ಹೊತ್ತು ಹಾಲಿನ ಮಾಧುರ್ಯ ಗೊತ್ತಿರೋದಿಲ್ಲ. ಮಹಾತ್ಮರ ಸಂಘದಾಗ ಅದೇವಂದ್ರು ಕೂಡ ಅದ್ರ ಮಹತ್ವ ಗೊತ್ತಿರೋದಿಲ್ಲ. ನಮ್ಮಂಗ ಅದಾರ ಬಿಡಿ ಇವ್ರು ತಿಳ್ಕೊಂಡಿರ್ತಾರೆ, ಗೊತ್ತಾಗೋದಿಲ್ಲ. ಅವ್ರು ಗೊತ್ತ ಹಚ್ಕೊಡ್ಲಂಗ ಅವ್ರ ವರ್ತನೂ ಹಂಗ ಇರ್ತದೆ. ಮಹಾತ್ಮರ ಸ್ಥಿತಿನೂ ಹಂಗ ಇರ್ತದೆ, ಗೊತ್ತ ಹಚ್ಕೊಡುದು. ಏನೋ ಅಂತ ಪುಣ್ಯ ಇದ್ದವ್ರಿಗೆ ಏನಾರು ಈ ಅನುಭವ ವಿಚಾರ ಬರ್ತಾವ, ಅವ್ರ ಎದುರಿಗೆ ಬಿಸ್ತಾರೋ. ಆ ವಿಚಾರ ಅಲ್ಲಿ ಬರಾಕತ್ತಾವಂದ್ರೆ ಪುಣ್ಯಾತ್ಮದ ಅದಾರ ನೋಡು ಅಂತ ತಿಳ್ಕೊಬೇಕು ನಾವು ಅಂತಿದ್ದಾರೆ. ಇಲ್ಲ ಅಂದ್ರೆ ಅವ್ರು ಆಟನ ಬೇರೆ ಮಾಡ್ತಾರ. ಡಾಮ್ರಾಟ್ ಚಾಲು ಆತ ಅದು ಮಾತು. ಏನ್ ಸ್ವಾಮಿಗಳು ಹಿಂಗದ ಆ ಆಟ ಬೇರೆ. ನಿರಂಜನ ಅಪ್ಪಗಳು ಹಂಗ ಮಾಡ್ತಿದ್ರು. ಅವು ಅಂತಾವ್ ಇದ್ದು ಅಂದ್ರೆ ಆ ಅನುಭವ ತನ್ನಿಂದ ತಾನು ಬರ್ತಿರ್ತಾವ. ನಾಗಲಿಂಗಪ್ಪನ ಆಟ ಇಲ್ಲ ಅಂದ್ರೆ ಎಷ್ಟು ಇದ್ರಾಗ ಅದಾರಪ್ಪ ಅವರು. ಬರೀ ಇದನ್ನ ಕೇಳುದಾತ. ಆ ಆಟ ಚಲೋ ಮಾಡ್ತಿದ್ರು. ಅಜ್ಜ ಗೊತ್ತ ಮಾಡಿ ಬಿಡುದಿಲ್ರಿ ಅವರು. ಅಂತೇಳಿದ್ರು ಗೊತ್ತಾತು ಕಠಿಣ. ಮಹಾತ್ಮರು ತಿಳಿಯುವ ದೇಶವ ಶರಣರ ಮಹಿಮೆ ಪರಿಪರಿ ಪಾಪದ ನರ ಕುರಿಗಳಿಗೆ ಏನ್ತೀವಿ. ಮಸಿ ಕುಂಚಿಗೆ ಮಾರಿ ಇಟ್ಕೊಂಡ್ಕೊಂಡದಕ್ಕೆ ಏನ್ತೀವಿ. ಮಸಿ ಕುಂಚಿಗೆ ಅಂದ್ರೆ ತೀತಿ ತಿಳುವಂತಿದ್ರದ್ದು. ಎದ್ರು ಬಿದ್ರು ಬರೀ ಅದ ಹೆಸರು, ಮತ್ತೊಂದು ಏನಿಲ್ಲ. ಹಾವು ಪರಿಯನ್ನು ಬಿಟ್ಟಂತೆ ಕಾಮಾರಿ ಷಡ್ರಿಪುಗಳನ್ನು ತ್ಯಾಗ ಮಾಡಿ. ಹೌದು, ಅಂದಾಗ ಪರಿ ಬಿಟ್ಟಾಗ ಅದಕ್ಕೆ ಹೇಗ್ರಿ ಅಳವಾರಕೈತೆ. ಇವೆಲ್ಲ ಒಳಗೆ ತುಂಬಿಕೊಂಡು ಎಲ್ಲ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರಾದಿಗಳನ್ನೆಲ್ಲವನ್ನು ಹಾವು ಪರಿ ಹೆಂಗೆ ಬಿಡತೈತಿ ಹಂಗೆ ಬಿಡದಂಗೆ ಬಿಟ್ಟು
ಅಂದಾಗ ನೀನು ಅಂತಃಕರಣ ಮಾಲಿನ್ಯ ಎಲ್ಲ ಹೋಗ್ತೈತಿ. ಏನು ಒಳಗೆಲ್ಲ ಅವನ್ನೆಲ್ಲ ಒಳಗೆ ಇಟ್ಕೊಂಡು ಇದನ್ನ ಅಭ್ಯಾಸ ಮಾಡ್ತಾನೆ ಅಂದ್ರೆ ಆಗುದು ನೀನು ಸಾಧ್ಯನೇ ಇಲ್ಲ. ಎಲ್ಲ ಶಾಸ್ತ್ರ ಪುರಾಣ ಆಗಮಾದಿಗಳನ್ನ ಕಲ್ತೇನಂದ್ರು ಕೂಡ ನಿನ್ಗೆ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಧ್ಯಾನ ಕೂತು ಪ್ರಯತ್ನ ಮಾಡಿದಾಗ ಅನುಭವ ಬರ್ತೈತಿ. ಅದು ಧ್ಯಾನ ಇರಲಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದು, ಎಲ್ಲ ಹೇಳೋದು ಕೇಳೋದು ಮಾಡಿದ್ವಿ. ಧ್ಯಾನ ಕೂತು ಅನುಭವ ಮಾಡ್ಕೊಳಕ ಆಗಲಿಲ್ಲ. ಬರೀ ಹೇಳಾಕ್ ಕಲ್ತಿ, ಕೇಳಾಕ್ ಕಲ್ತಿ, ಅದನ್ನ ಅನುಭವ ತಗೋದೆ. ಯಾವಾಗ ಅನುಭವ ತಗೊಂಡ್ರೆ ಲಾಭ. ಬರೀ ಅಡಿಗೆ ಮಾಹಿತಿ ಹೇಳಿದ್ಪ, ಅಡಿಗೆ ಮಾಡ್ಕೊಂಡು ಉಣ್ಣೋದು ಯಾವಾಗ? ಪಾಡಿ ತುಂಬತೇನೆ ಬರೀ ಅಡಿಗೆ ಮಾಹಿತಿ ಅದನ್ನ ಮಾಡಿದ್ವಿ, ತಯಾರಾಕೈತಿ, ಎಲ್ಲ ತಯಾರಾಗ್ತಾನೆ ಮಾತಿನಾಗ ತಯಾರು ಮಾಡಿದ್ವಿ. ಕೃತಿ ಒಳಗೆ ಅವನು ತಂದು ಅದಕ್ಕೆ ವಿಧಿ ವಿಧಾನಗಳೇನದಾವ ಅವನ್ನೆಲ್ಲ ಮಾಡಿದಾಗ ಅದು ಹಂಗದಕ್ಕೆ ವಿಧಿಯೊಳಂದದಿ ಮುಕುತಿ ಅಂದ ವಿಧಿಯೊಳಗೆ ತೊಡಗಬೇಕಿಲ್ಲ. ಅದಕ್ಕೊಂದು ಕ್ರಮ ಅದ, ಹೌದಿಲ್ಲ? ಕ್ರಮವತ್ತ ಅಭ್ಯಾಸ ಮಾಡಿದಾಗ ಅದು ತೀಗೈತಿ ನಮಗೆ. ಹಂಗೆ ಮಾಹಿತಿ ಮಾಡ್ಕೊಂಡು ಅಡಿಗೆ ಮಾಡ್ಬೇಕಾದ್ರೆ ಒಂದು ವಿಧಿ ಐತಿಲ್ಲೋ ಅದಕ್ಕೆ. ಆ ಪ್ರಕಾರವಾಗಿ ಮಾಡಿದಾಗ ಅದು ಅಡಿಗೆ ತಯಾರಾಕೈತಿ. ಹಂಗೆ ನಿಮ್ಗೆ ಅನುಭವ ಬರ್ಬೇಕಾದ್ರೆ ಆ ವಿಧಿಯೊಳಗೆ ತೊಡಬೇಕು. ಸಾಧನ ಚತುಷ್ಟಯ ಸಂಪನ್ನತ್ವಕ್ಕೆ ವಿಧಿ ಅಂತ. ವಿವೇಕ, ವೈರಾಗ್ಯ, ಸಮಧಮಾದಿ, ಸತ್ಸಂಪತ್ತಿ ಮತ್ತು ಮೋಕ್ಷತ್ವ ಎದ್ರೊಳಗೆ ತೊಡಬೇಕಿಲ್ಲ. ನೀತಿ ನೇಮಾದಿಗಳನ್ನು ಪಾಲನೆ ಮಾಡಬೇಕಿಲ್ಲ. ಯಮನೇ ಮಾದಿಗಳ ಪಾಲನೆ ಮಾಡಬೇಕಿಲ್ಲ. ಹಂಗ ಮಾಡೋಂಗಿಲ್ಲ ಅಂತ ಅವನು. ಹಂಗ ಹೇಳಿದ ಕ್ಷಣ ಕೇಳಿದ ಕ್ಷಣ ಮುಕ್ತಿ ಆಕೈತೆ. ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರ ಅಂತೆಲ್ಲ. ಸುಮ್ಮನಾಗದು ವಿಧಿಯೊಳೊಂದದಿ ಮುಕುತಿ ಅಂದ. ಸುಮ್ಮನಾಗೋದಿಲ್ಲ. ಈ ಕ್ರಮದೊಳಗೆ ಕ್ರಮ ಅದ. ಅದಕ್ಕೆ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ, ಮುಕ್ತಿಯನ್ನು ಹೊಂದಲಿಕ್ಕೆ ಈ ಕ್ರಮ ಹಿಡಿಯದ ಹೊರತ ಸುಮ್ಮನೆ ಆಗುದಿಲ್ಲ. ಅದು ಅಂತ ವಿಧಿ ಅಂದ್ರೆ ಕ್ರಮ. ಅದಕ್ಕೆ ವಿಧಿವತ್ ಅದೀತ ವೇದಾಂತ ನಿಷ್ಠಾಪರಣ ಆಗಿರಬೇಕು ಅಂತ. ಆ ಅಭ್ಯಾಸದಾಗ ತೊಡಗಿದ್ರೆ ಅದು ನಮ್ಗೆ ಅದಕ್ಕೆ ಅನುಗುಣವಾಗಿ ಅದರ ಫಲ ಸಿಗ್ತೈತಿ. ಅದು ಆ ಪ್ರಕಾರವಾಗಿ ಇದ್ರೆ ನೀ ಯದ್ವತ್ತದ್ವ ಮಾಡಿದ್ರೆ ಆಕೈತಿ. ಮಂಗೆ ಮಾಡಿದ್ರೆ ವಿಧಿಗನುಸಾರವಾಗಿ ನಾವು ಅಭ್ಯಾಸ ಮಾಡಿದ್ರೆ ಇದು ಸಾಧಿಸ್ತತಿ, ಸಿದ್ಧಿಸ್ತತಿ. ಆತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನ ಅಂತ. ಹೌದು, ನಿತ್ಯ ಇದ್ರೆ ಅಭ್ಯಾಸ ಮಾಡಿದಾಗ ನಮಗಿದ ಅನುಭವ ಬರ್ತೈತಿ. ಲೌಕಿಕ ಸಂಕಟಾದಿಗಳನ್ನ ಲೌಕಿಕ ಉಪಾಯದಿಂದ ಯಾರು ಎಲ್ಲೆ ಎಂದ ನಿವಾರಣೆ ಮಾಡ್ಕೊಂಡು ಸುಖ ಹೊಂದಿದೆ. ಲೌಕಿಕ ಸಂಕಟದಿಂದ ಪಾರಾಗಬೇಕಾತಂದ್ರೆ ಪಾರಮಾರ್ಥಿಕ ಜ್ಞಾನನ ಮಾಡ್ಕೊಡಿ. ಈ ತಿಳುವಳಿಕೆ ಮಾಡ್ಕೊಂಡಾಗ ಎಲ್ಲ ಸಮಸ್ಯೆಗಳ ಬಗೆಹರಿತು. ಮನುಷ್ಯನ ಸ್ವಭಾವ ಅದು ಚಂಚಲಾಗುವುದನ್ನ. ಯಾಕೆ ಒಳಗೆಲ್ಲ ವಾಸನ ತುಂಬ್ಕೊಂಡು ಕುಂದೈತಿ, ಅದಕ್ಕೆ ಚಂಚಲಕ್ಕೈತಿ. ಇಲ್ಲದಲ್ಲಿ ಹುಡುಕ್ತೈತಿ ಅದು. ಯಾಕೆ ನಮ್ಮ ಮನಸ್ಸು ಚಂಚಲಕ್ಕೈತಿ ಅಂದ್ರೆ ಇಲ್ಲದಲ್ಲಿ ಹುಡುಕ್ತೈತಿ. ಆ ಅಂಗಡಿಗೆ ಹೋಗ್ತೈತಿ, ಆ ಅಂಗಡಿಯಾಗಿ ಇರುದಿಲ್ಲ, ಮತ್ತೊಂದು ಅಂಗಡಿಗೆ ಹೋಗ್ತೈತಿ. ಹಂಗ ವಿಷಯ ವಸ್ತುಗಳಲ್ಲಿ ಓಡಾಡ್ತೈತಿ ಅದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ವಿಷಯ ವಸ್ತುಗಳಲ್ಲಿ ಓಡಾಡ್ತೈತಿ. ಅಲ್ಲಿ ಹೋಗ್ತೈತಿ, ಅಲ್ಲಿ ನಿಲ್ಲುವುದಿಲ್ಲ. ಯಾವ ವಿಷಯದಲ್ಲಿ ಮನಸ್ಸು ನಿಲ್ತೈತಿ? ನಿಲ್ಲಿಸ್ಪ ನೋಡೋದು. ಯಾಕೆ ನಿಲ್ಲುವುದಿಲ್ಲ? ಬೇಕಾದದ್ದಲ್ಲಿ ಇಲ್ಲ. ಅದಕ್ಕೆ ಅದು ಚಂಚಲಕ್ಕೆ. ಮನುಷ್ಯನ ಚಂಚಲತೆಗೆ ಕಾರಣ ಏನು? ಇಲ್ಲದಲ್ಲಿ ಹೋಗ್ತೈತಿ. ಐತಿ ಅಂತ ತಿಳ್ಕೊಂಡು ಹೋಗಿರ್ತೈತಿ. ಇಲ್ಲಿ ಸುಖ ಸಿಗ್ತೈತಿ ಅಂತ ರೂಪದಾಗ ಹೋಗ್ತೈತಿ, ಸಿಗ್ಲಿಕ್ಕೆ ಗಾಯನಕ್ಕೆ ಹೋಗ್ತೈತಿ, ಕಡೆಗೆ ವಾಸನೆಗೆ ಹೋಗ್ತೈತಿ, ರುಚಿಗೆ ಹೋಗ್ತೈತಿ, ಅಲ್ಲಿ ಇರ್ಲಿಕ್ಕೆ ಮತ್ತದ ಸ್ಪರ್ಶಕ್ಕೆ ಹೋಗ್ತೈತಿ, ಮತ್ತು ಚಂಚಲತೈತಿ, ವಾಗಿ ಬಳಲ್ತೈತಿ. ಹಂಗಾರೆ ಎಲ್ಲೈತಿ ಅದು? ಎಲ್ಲದ್ರಾಗೂ ಹುಡುಕ್ಯಾಡ್ರು ಸಿಗ್ಲಿದ್ದು ಎಲ್ಲೈತಿ? ಎಲ್ಲವನ್ನ ನೋಡಿದ್ವು, ಅದ್ರಾಗ ನೋಡ್ರಿ ಇದ್ರಾಗ ಹಣಿಕೆ ಹಾಕಿ ಏನು ಮಾಡಿದಪ್ಪ ಅಂದ್ರೆ
ಇದನ್ನು ಮಾತಿ ಲಾಭ ಇಲ್ಲ. ಅದನ್ನ ಬಂದ್ ಮಾಡ, ಇಲ್ಲದಲ್ಲಿ ಹುಡುಕುವುದು ಬಂದ್ ಮಾಡೋದನ್ನ. ವಿಷಯೇಂದ್ರ ಸಂಪರ್ಕ ಭೋಗದಾಗ ಸುಖ ಹುಡುಕುವಂತ ಅದೇನೈತಲ್ಲ ಪ್ರಯತ್ನ ಬಂದ್ ಮಾಡೋದು. ಇದು ಬಂದ್ ಮಾಡಕ್ ಆಗೋದಿಲ್ಲ. ಸಿಗ್ತೈತಿ ಅನ್ನೋ ಬುದ್ಧಿ ಐತಲ್ಲ ಅಲ್ಲಿ. ಯಾರ ಸಿಕ್ಕೈತಿನ ಒಬ್ಬರ ಉದಾಹರಣೆ ನೋಡಿ ನೀವು ಬೇಕಾದ್ರೆ ಜಗತ್ತಿನಾಗ, ಅದರಿಂದ ನನಗೆ ಸುಖ ಸಿಕ್ಕೈತಿ ಅನ್ನೋರು ಒಬ್ಬರ ತೋರ್ಸದ್ ನೀವು ಜಗತ್ತಿನ ಇತಿಹಾಸದೊಳಗೆ. ವಿಷಯೇಂದ್ರ ಸಂಪರ್ಕ ಭೋಗದಿಂದ ನಾವು ಸುಖ ಹೊಂದಿದೀವಿಪ್ಪ ಅನ್ನೋರು ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ತೋರಿಸ. ಇದು ಗಟ್ಟಿ ಉಳಿಬೇಕಲ್ಲ ನಮ್ಗೆ. ಅದ್ರಾಗ ಸಿಗದಿಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆದಾಗ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮ್ಗೆ. ಎಂತಲ್ಲೇ ಐತಿ ಈ ಎಷ್ಟು ಜನ್ಮ ಹುಟ್ಟಿ ಬಂದ ವಿಷಯ ವಸ್ತುಗಳಲ್ಲಿ ಹುಡುಕಿದ್ರು ಇಂದ್ರಿಯಗಳ ಮುಖಾಂತರ ಅದು ಸುಖ ಆಗಿಲ್ಲ, ತನು ಆಕೈತಿ. ಮತ್ತು ಅದ ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ. ಇನ್ನೂ ನೋಡ್ಬೇಕಿದು ನಂತರ ಮತ್ತು ಹೊಳ್ಳೆ ಅದರಾಗ ಹುಟ್ಟಿಟ್ಟು ಅದನ್ನ ಮಾಡುತ್ತೆ. ಲೆಕ್ಕಿಲ್ಲದಷ್ಟು ಸಲ ಹುಟ್ಟಿ ಬಂದು ಹುಡುಕಿದೆಲ್ಲೋ ಸಿಕ್ಕೈತೆ. ನಾನು ಇನ್ನೂ ಹುಡುಕೋದ್ರಾಗ ಐತೆ ಅದರಾಗ ಪ್ರಯತ್ನ ನಡೆದೈತೆ. ಆರಾಮದಿರಿ ಅಂತ ಕೇಳ್ತಾರ. ಪ್ರಶ್ನೆ ಯಾಕೆ ಮಾಡ್ತಾರ ಗೊತ್ತೈತಿ? ಇದ್ರಾಗ ಹುಡುಕಾಕತ್ತಿ, ಆರಾಮ್ ಹುಡುಕಾಕ್ ಬಂದಿ, ಆರಾಮದಿಯ ಅಂತ ಕೇಳ್ತಾರ ಪ್ರಶ್ನೆ. ಎಲ್ಲಿ ಬಿಡ್ರಿ ಅಂತ ಮತ್ತೆ ಎಲ್ಲ ಹುಡುಕೋದ್ ಕೈ ಬಿಟ್ಟು ನಿದ್ದೆ ಹೋದಾಗ ಆರಾಮ್ ಅಂತ ಕೇಳ್ತಾರ. ಆರಾಮದಿರಿ ಅಂತ ಸಹಜ ಪ್ರಶ್ನೆ ಕೇಳ್ತೇವೆ ನಾವು ಒಬ್ರಿಗೊಬ್ರು. ಯಾಕೆ ಎಲ್ಲರೂ ಅದಕ್ಕಾಗಿ ಬಂದೇವು, ಇದ್ರಾಗ ಇದರಿಂದ ಸುಖ ಹೊಂದಬೇಕಂತ. ಸುಖದಿಂದ ಅದಿರ್ಯಾ? ಹ್ಞೂನ್ರಿ. ಸುಳ್ಳು ಆರಾಮ್ ಎಲ್ಲಿ ಆರಾಮ್? ಎಲ್ಲಿದ್ ಬಿಡ್ರಿ, ಸಮಸ್ಯೆಗಳದಾವು ಇದ್ರಾಗ. ಎಲ್ಲ ಸಮಸ್ಯೆಗಳಿಂದ ತುಂಬೈತಿ ಇದು ಬಾಳೆ. ಸಮಸ್ಯೆ ಇಲ್ಲದ ಬಾಳೆನೇ ಇಲ್ಲ. ಏನ್ ಅದಕ್ಕೆ ಅದನ್ನು ವಿಚಾರ ಮಾಡಿ ಅದರ ದೋಷವನ್ನು ಕಳ್ಕೊಂಡು, ಅದರ ದೋಷವನ್ನು ಕಂಡುಕೊಂಡು ಅದ್ರ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಡ್ತಾನೆ, ವೈರಾಗ್ಯವನ್ನು ಅಂತಾನ. ಅವಾಗ ಒಳಗೆ ಅಂತರ್ಮುಖ ತಿಳುಗ ಅನುಭವ ಮಾಡ್ತಾನ ನಾನಂತ. ಇದ್ದದ್ ಬಿಟ್ಟು ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಅದು ಅಂತರಂಗದಲ್ಲಿ ಅನುಭವಕ್ಕೆ ಬರುವುದು, ಬಹಿರಂಗದಲ್ಲಿ ವಿಷಯಗಳ ಮುಖಾಂತರ ಹುಡುಕಿರಿ ಎಲ್ಲಿ ಸಿಗ್ಬೇಕು? ಒಳಗ ಮನ್ಯಾಗ ಸೂಜಿ ಕಳ್ಕೊಂಡ ಅಂಗಳದಾಗ ಹುಡುಕ್ತಿತ್ತಂತ ಒಂದು ಮುದುಕಿ. ಅಂಗಳದಾಗ ಸೂಜಿ ಏನ್ ಹುಡುಕಾಕತ್ತೀವಿ ಅಮ್ಮ? ಸೂಜಿ ಕಳ್ಕೊಂಡು ಎಲ್ಲಿ? ಒಳಗ್ ಕಳ್ಕೊಂಡಿ ನಾನು. ಅಲ್ಲಿ ಸಿಗ್ತೈತಿ ಅದ ಕಳ್ಕೊಂಡದ್ ಒಳಗ, ಹೊರಗೆ ಹುಡುಕಿರಿ ಎಲ್ಲಿ ಸಿಗ್ತೈತಿ? ಒಳಗ್ ಕತ್ಲೈತಿ, ಎಪ್ಪ ಇಲ್ಲಿ ಬೆಳಕೈತಿ ಅದಕ್ಕೆ ಬಂದೇನೆ ಹುಡುಕಾಕತ್ತೇನೆ ನಾನು. ಎಲ್ಲಿ ಕತ್ಲೈತಿ ಅಲ್ಲಿ ಬೆಳಕು ಹಚ್ಚು, ಅಲ್ಲಿ ಸಿಗ್ತೈತಿ. ಒಳಗೆಲ್ಲ ಅಲ್ಲೇ ಅಜ್ಞಾನ ಆವರಿಸಿಬಿಟ್ಟೈತಿ ನಮ್ಗೆ. ಅದು ಹೊಳಿವಲ್ದು ನಮ್ಗೆ, ಇದ್ದ ವಸ್ತುವಿನ ಅನುಭವ ಆಗುವಂತ. ಅದಕ್ಕೆ ಜ್ಞಾನದ ಬೆಳಕು ನಮ್ಮಲ್ಲಿ ಅದೇ ಜಾಗೃತ ಆಗಬೇಕು. ಅಂತರಂಗದೊಳಗೆ ಇದು ಈ ವಿಚಾರ ನಮ್ಮಲ್ಲಿ ಜಾಗೃತ ಆಗಬೇಕು. ಅಂದಾಗ ಇದು ಹೊಳಿತೈತಿ ನಮಗೆ. ಮಹಾತ್ಮರೆಲ್ಲ ಒಳಗೆ ಒಳಗೆ ಸರಿ ಅಂತ ಹೇಳಿರಿಲ್ಲ. ಯಾವಾಗಲೂ ಇದ್ದದ್ದು ಅದು, ಹೊಸದಾಗಿ ಪಡಿಬೇಕಾಗಿಲ್ಲ. ನೀವು ಹೊಸದಾಗಿ ಏನಾರ ಮಾಡಿ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಿಲ್ಲಿಸಿಲ್ಲ. ಈ ದೃಶ್ಯ ಪದಾರ್ಥಗಳಲ್ಲಿ ಅದನ್ನು ಹುಡುಕಿ ಸುಖ ಹೊಂದಬೇಕಂದ್ರೆ ಎಷ್ಟು ಜನ್ಮಕ್ಕೆ ಸಾಧ್ಯ ಆಗ್ಬೋದು? ಬಹಿರ್ಮುಖ ವೃತ್ತಿ ಒಳಗದ ನಿನಗೆ ಅನುಭವಕ್ಕೆ ಬರೋದಿಲ್ಲ, ಅಂತರ್ಮುಖಿ ಆಗುವಂತ. ಅದಕ್ಕೆ ಇನ್ನು ಮ್ಯಾಗರ ಹಗರ್ಕ ಹಿಂದಕ್ಕೆ ಸರಿ ಅಂತರ್ಮುಖಿ ಆಗು. ಮೆಲ್ಲನೆ ಒಳ ಸರಿಯುತ್ತ, ಒಳ್ಳೆಯ ಬಟ್ಟೆಯನ್ನು ಆರೈಯುತ್ತ ಅಂತ. ಒಳ್ಳೆಯ ಸುಖದ ಮಾರ್ಗ, ಬಟ್ಟೆ ಅಂದ್ರೆ ಮಾರ್ಗ, ಸುಖದ ಮಾರ್ಗವ ಯಾವುದು ನೋಡ್ಕೋ. ಈ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡು. ಇಂದ್ರಿಯಗಳ ಗೋಚರ ಆಗುವುದು ಯಾವ್ದ್ರಾಗೂ ಸುಖ ಇಲ್ಲ. ಅವೆಲ್ಲ ಬಂದು ಅಡಿಗಿದಾಗ ಮನೋವೃತ್ತಿಗಳು, ಇಂದ್ರಿಯಗಳು ಎಲ್ಲ ಅಡಿಗೆ ಅಪಾರ ಎಲ್ಲ ಬಂದಾದಾಗ ಪ್ರತಿಯೊಬ್ಬರಿಗೂ ಇದು ಅನುಭವ ಬರ್ತದೆ. ಆ ಅಭ್ಯಾಸ ನಾವು ಮಾಡ್ಬೇಕಾಗಿದೆ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡಕ್ ತಯಾರಿಲ್ಲ ನಾವು. ಸಿಕ್ಕಂಗೆ ಅದ ಮಜಾ ಮಾಡೋದು, ಇದ ಜೀವನ ಅಂತ ತಿಳ್ಕೊಂಡು ಮನಸ್ಸಿಗೆ ಬಂದಂಗ ಮಾಡೋದು, ಇಂದ್ರಿಯಗಳ ಮಜಾ ಮಾಡಿಬಿಡೋದು, ಜೀವನ ಎಂಜಾಯ್ ಮಾಡೋದು ಅಂತ. ಎಷ್ಟು ಜನ್ಮ ಆದ್ರೂ ಆಗುದಿಲ್ಲ. ಜೀವನ ಎಲ್ಲ ಹಾಳು ಮಾಡ್ಕೊಂಡು ಮೆತ್ತಕತೆ ನಾವು ಹೊಳಿಬೇಕಲ್ಲ. ನಾವು ಹೊಳದ್ರೆ ಅವನಂತ ಭಾಗ್ಯವಂತನಾಗಿ ಅವನಿಗೆ
ಜಹಿ ಶತ್ರುಂ ಕಾಮರೂಪಂ ದುರಾಸದಂ ಅಂತ. ಇವೆಲ್ಲ ಶತ್ರುಗಳು, ನಿನ್ನ ವೈರಿಗಳು, ಕಾಮ ಕ್ರೋಧಾದಿಗಳು. ನಿನ್ನ ಎಲ್ಲಿ ಓದು ಗೀತಾವ ಹೇಳಕ್ ಈನ ಕೃತಿಗಳನ್ನು ಮಾಡಿ ಸಾಕಚ್ಚಿ ನಿನ್ನನ್ನು ಈನ ಜನ್ಮಕ್ಕೆ ಕಾರಣೀಭೂತ ಹೇಳ್ಕೊಂಡು ಹೋಗಿ ಹುಡ್ಸಾಕಿಸ್ತಾನೆ. ಮಾಡಿದ ಕರ್ಮಕ್ಕನುಸಾರವಾಗಿ ತಿರ್ಗಾಕಿಸ್ತಾನೆ. ಅದ್ರ ಬೆನ್ನು ಹತ್ತಿದ್ದಾರೆ. ಅವದಕ್ಕೆ ಅವನ ಹತೋಟಿ ಹೋಗಿಟ್ಬೋದು ಕಾಮ ಕ್ರೋಧಾದಿಗಳನ್ನು. ಅವಕ್ಕೆ ಹೆಚ್ಚಿನ ಮಹತ್ವ ಕೊಡಕ್ಕೆ ಹೋಗ್ಬಾರ್ದು. ಯಾರಿಗೆ ಆದರೂ ಸುಖ ಶಾಂತಿಯನ್ನು ಹೊಂದಲಿಕ್ಕೆ ಕ್ರಮ ಬೇರೆ ಬೇರೆ ಇಲ್ಲ. ಎಲ್ಲರಿಗೂ ಒಂದೇ ಅದ. ಹಿಂದಿನವರಿಗೆ ಮುಂದಿನವರಿಗೆ ಎಲ್ಲರಿಗೂ ಒಂದೇ ಅದ. ತನ್ನೊಳಗೆ ತಾನು ನೋಡ್ಕೊಂಡಾಗ ತನಗೆ ಸಮಾಧಾನ. ಅದು ತಾನು ಯಾರು ಅನ್ನೋದನ್ನು ಮೊದಲು ತನಗೆ ಗೊತ್ತಾಗಬೇಕು ನೋಡ್ರಿ. ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಹೊಸ ಕ್ರಮ ಇಲ್ಲ. ಎಲ್ಲರಿಗೂ ಒಂದೇ ಅದ. ಯಥೋಚಿತ ನೀತಿಯುಕ್ತ ಕರ್ಮಗಳನ್ನು ಯಾರು ಮಾಡ್ತಿರ್ತಾರೆ ಅವರಿಗೆ ಆರ್ಯರು, ಐನವರು ಅಂತ ಕರೀತಾರೆ. ಇನ್ನೊಬ್ಬರಿಗೆ ತೊಂದರೆ ಆಗದಂತ ಆಚರಣೆ ಒಳಗೆ ತೊಡಗಿದವರು ಅವರು ಅಯ್ಯನವರು ಅಂತ. ಆರ್ಯರು ಅಂತ ಅದರ ಮ್ಯಾಗಿಂದ ಅಯ್ಯನವರು ಅಂತ ಬಂದವರು. ನೀತಿವಂತನಾಗಿ ಇರ್ತಾರವರು. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ನಮಗ ತೊಂದರೆ ಮಾಡ್ಕೊಂಡಂಗ ಅಂತ. ಅಂತ ಒಂದು ಪರಿಶುದ್ಧವಾದ ಆಚರಣೆ ಒಳಗೆ ತೊಡಗಿದವರು ಯಾರಾದ್ರೆ ಅಂತ ಸ್ವಾಮಿಗಳು ಅಯ್ಯನಾರು ಅನ್ನೋರು ಯಾರು? ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರು ಸುಧಾ ಅದನ್ನು ಸಹನ ಮಾಡ್ಕೊಳ್ಳೋರು. ತರ್ಕ ಬುದ್ಧಿಯ ದೋಷದ ಸ್ವರೂಪದ ಅನುಭವ ತರ್ಕಾದಿಗಳನ್ನು ಮೀರಿದ. ಅಪ್ರತರ್ಕಂ ಅಂದ. ಯಾವ ತರ್ಕಕ್ಕೂ ನಿಲುಕಲಾರ. ನಿಜವಾದ ಸುಖ ಹೊಂದಬೇಕನ್ನ ನಾವು ವಾದಿಸಬಾರ್ದು. ಗುರುಗಳು, ಅನುಭವಿಗಳು. ಮಹಾತ್ಮರು ಹೇಳಿದ ಮಾತಿನಲ್ಲಿ ನಂಬಿಕೆ ಇಟ್ಕೊಂಡ್ರೆ ಇದಾಕೈತೆ ನಮ್ಗೆ. ಅದ್ಯಾಕಂಗ್ರಿ ಇದ್ಯಾಕೆ ಹಿಂಗ್ರಿ ಅಂತ ವಾದ ಮಾಡ್ಕೋತ ಇದು ಅನುಭವ ಬರೋದು. ವಾದದಲ್ಲಿ ಜಯಿಸ್ಬೇಕನ್ನೋದು ಬುದ್ಧಿ ಬೆರಕಿತನ. ಬೌದ್ಧಿಕ ಕವಾಯಿತು ಮಾಡ್ಕೊಂತ ಕೂತ ಬುದ್ಧಿ ಶಾಣೆತನ ನಡಿಬೇಕಿದೆ. ನೀ ಬೇಕಾದಷ್ಟು ಬೌದ್ಧಿಕ ಶಾಣೆತನ ಪಡೆದೇನಂದ್ರೆ ಸುಧಾ ವ್ಯವಹಾರಕ್ಕೆ ಎಚ್ಚರಿಕೆಯಾಗಿ ಅಷ್ಟು ನಿದ್ದೆ ಹತ್ತು ಮಟ್ಟ ಅಷ್ಟ ಶಾಣೆತನ. ನಿದ್ದೆ ಹತ್ತಿದ್ಮ್ಯಾಗ ಬುದ್ಧಿ ವ್ಯಾಪಾರ ಬಂದ ಆತ. ಮನಬುದ್ಧಿಗೆ ನಿಲುಕಲಾರದ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥ ಆಚೆಗಿನ ಅನುಭವನ ಜ್ಞಾನ ಅಂತ ತಿಳ್ಕೊಂಡು ಎಲ್ಲ ಅಡಿಗಿದಾಗ ಇದು ಅನುಭವ ಬರ್ತದೆ. ಮನೋವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಅಡಿಗಿದಾಗ ಇನ್ನಲ್ಲಿ ಜ್ಞಾನೋದಯ ಆಕೈತಿ. ವಾಸನ ಒಳಗಿದ್ವು ಅಂದ್ರೆ ಅವು ವ್ಯಾಪಾರ ಚಾಲೂನ ಅದ. ವಾಸನಾದ ಬಂಡವಾಳ ಐತಿ ಒಳಗ. ಆದ್ರೆ ವ್ಯಾಪಾರ ಮಾಡೋದು ಬಿಡ್ತಾನ ಒಳಗ ಬಂಡವಾಳ ಇತ್ತಂದ್ರೆ ವ್ಯಾಪಾರಕ್ಕೆ ಹಚ್ಚೇ ಬಿಡ ಇಟ್ಕೊಂಡು ಇದನ್ನೇ ಪೂರ್ಣ ನಾಶ ಆಗ್ಬೇಕು ನೋಡ್ರಿ. ಅಂದಾಗ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದೈತಿ. ವಾಸನ ನಾಶ ಆದ ಅವಾಗಿದ್ರ ಅಭ್ಯಾಸ ಶುರು ಹೋಗ್ತೈತಿ. ಬೇಕಾದಂಗೆ ಕೇಳ್ತಾನ ಅಂದ್ರೆ ವಾಸನ ಒಳಗಿತ್ತಂದ್ರೆ ಮತ್ತೆ ವ್ಯಾಪಾರ ಮಾಡವ. ಮನುಷ್ಯನ ಅಂತಃಕರಣದಾಗ ಯಾವ್ದು ದೋಷ ಇರ್ಲಿಲ್ಲ ಅಂದ್ರೆ ಇದು ಅನುಭವ ಬರ್ತೈತಿ ನೋಡ್ರಿ. ಬುದ್ಧಿ ಕೆಲಸ ಮುಗಿದ ಮ್ಯಾಗ ಇದು ಅನುಭವ. ಬುದ್ಧಿ ಶಾಣೆತನ ಅಲ್ಲಿ ನಡೆದಿಲ್ಲ. ಬುದ್ಧಿಯನ್ನು ಮೀರೈತಿ ಇದು ಅನುಭವ. ನಾವು ಬುದ್ಧಿನ ಶ್ರೇಷ್ಠ ಅಂತೀವಿ. ಬುದ್ಧಿಯನ್ನು ಶ್ರೇಷ್ಠ ಅಲ್ಲ, ಅನುಭವ ಶ್ರೇಷ್ಠ. ಬುದ್ಧಿಯನ್ನು ಮೀರಿರ್ತಕ್ಕಂಥದ್ದು. ನಿದ್ದೆ ಬುದ್ಧಿ ಅಡಗ್ತೈತಿ, ಆದ್ರೆ ಅನುಭವ ಏನೈತಿ ಅಲ್ಲಿ ಅಡಗಿರ್ತದೆ. ಯಾವಾಗಲೂ ಎಲ್ಲವನ್ನು ಅರಿತಕ್ಕಂಥದ್ದು. ಭಾಳ ಸೂಕ್ಷ್ಮ.
ಮುಕ್ತಿ ಹೊಂದಬೇಕನ್ನೋ ಇಚ್ಛೆಯನ್ನು ಬಿಡಬಾರ್ದು ನೋಡ್ರಿ. ಮುಮುಕ್ಷತ್ವ ಏನು ಯಾವಾಗಲೂ ಯಾವಾಗ ಎಂದು ಮುಕ್ತ ಅದೇನಪ್ಪ ನಾನು ಇದರಿಂದ ಬಿಡುಗಡೆ ಹೊಂದೇಬೇಕು ಅನ್ನೋ ಕಡೆ ಇಚ್ಛೆ ನಮ್ಮನ್ನ ಅಂಥವ್ರ ಸಂಘ ಮಾಡ್ಲಿಕ್ಕೆ ಹಸ್ತದೆ. ಮುಕ್ತಿ ಇಚ್ಛಾ ಇತ್ತು ಅಂತ ಬಹುನಾಂ ಜನ್ಮನಾಮಂತೆ ಮಾಮೀತಿ ಪರಂತಪಃ ಅಂತ. ಎಷ್ಟೋ ಜನ್ಮಗಳ ಪುಣ್ಯದ ರಾಶಿ ಕೂಡಿ ಬಿದ್ದಾಗ ನಮ್ಮಲ್ಲಿ ವಿವೇಕೋದಯ ಬಹಳಷ್ಟು ಜನ್ಮಗಳ ಅಭ್ಯಾಸ ಬೇಕು. ಒಂದ ಜನ್ಮದಾಗ ಸಿದ್ಧಿಸ್ತೈತೆ ಅಂದ್ರೆ ಅವ್ನು ಹಿಂದಿನ ಜನ್ಮದಾಗ ಸಾಕಷ್ಟು ಅಭ್ಯಾಸ ಮಾಡ್ಯಾನಂತ ತಿಳ್ಕೊಬೇಕು. ಈ ಜನ್ಮದೊಳಗೆ ಅವ್ನಿಗೆ ಅದು ಆಗೈತಪ್ಪ ಜ್ಞಾನೋದಯ ಸಮಾಧಿ ಸಿದ್ಧೈತೆ ಅಂದ್ರೆ ಅನೇಕ ಜನ್ಮಗಳಲ್ಲಿ ಅವನು ಪ್ರಯತ್ನ ಮಾಡ್ಯಾನಂತ ತಿಳ್ಕೊಬೇಕಂತಿದ್ರಂತ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಏನು ಮಮ್ಗಿಲ ಹೇಳಿದಾಕ್ಷಣ ಕೇಳಿದಾಕ ಆಗಾಕದೇನು ಗಸಕ್ಕನ ಯಾಕ್ರಿ ಮುಕ್ತಿ ಹೊಂದೇನೆ ಅನ್ನಕ ಹೇಳಿದಾಕ್ಷಣ ಕೇಳಿದಾಕ್ಷಣ ಅದನ್ನು ಕರಿಯ ಕಂಬಳಿಯೋ ಬಿಳಿ ಹಚ್ಚಡವೋ ಗಸಕ್ಕನ ತೆಗೆದೊಗೆದು ಕೈವಲ್ಲಿ ಹೊಂದಿದ ನೆನ್ನಲಿಕ್ಕೆ ಆಗೋದಿಲ್ಲ. ಮಮ್ಗಿಲೆ ಆಗೋದಿಲ್ಲ. ಜನ್ಮ ಜನ್ಮಾಂತರ ಇದಕ್ಕೆ ಪ್ರಯತ್ನ ಬೇಕು. ನಿತ್ಯ ಅದು ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಸರಿಯಾದ ರೀತಿಯಿಂದ ಮಾಹಿತಿ ಮಾಡ್ಕೊಂಡು ಅದರ ತೊಡಗಿರೇ ಆಗೋದಿಲ್ಲ. ನಾ ಏನಾರು ಮಾಡ್ಕೊಂತ ತಪ್ಪು ದಾರಿ ಹಿಡಿದ್ರೆ ಇಲ್ಲಿ ಆಗ್ಬೇಕು. ಕಪಟ ಒಳೆದು ಕೋಟಿ ಜಪವನೆಸಗಿ ಬಲು ತಪವನೇ ಮಾಡಿ ಬಹಳಷ್ಟು ಕಪಟತನ ಬಿಟ್ಟು ಎಲ್ಲ ನೀವು ಮಾಡ್ಯಾನಂದ್ರೆ ಸುಧಾ ಇದಾಗು. ಯಥಾರ್ಥ ಜ್ಞಾನ ಅಂಥವ್ರ ಮಾರ್ಗದರ್ಶನ ನಿಮಗೆ ಬೇಕು. ಅಂದಾಗಿದಕ್ಕೈತಿ ನಿಮ್ಮ ಕಲ್ಪಿತ ಯೋಜನಾದಿಗಳಿಂದ ಪರಮ ಶಾಂತಿ ದೊರೆಯಲಾರದು. ಏನ್ ಮಾಡೋದು? ಕಲ್ಪಿತ ಕರ್ಮಗಳು ಕಲ್ಪಿತ ಯೋಜನಾದಿಗಳನ್ನು ತಗೊಂಡು ಏನು ಮಾಡೋದು? ಎಲ್ಲ ಅಜ್ಞಾನದೊಳಗೆ ನೋಡೋದು. ಈ ಉಪಾಧಿ ಹಿಡ್ಕೊಂಡು ಆರಾಮ್ ಹೊಂದಬೇಕನ್ನುವಂಥ ಲವಲೋಕಿನ ಸಮಾಧಾನ ಶಾಂತಿ ಇಲ್ಲದಕ್ಕೆ ಕಾರಣ. ಉಪಾಧಿ ಮೂಲಕ ಇಲ್ಲ, ನಿರುಪಾಧಿಕದ ಎಲ್ಲ ಉಪಾಧಿಗಳ ಸಂಬಂಧವನ್ನು ಕೈ ಬಿಟ್ಟಾಗ ಇದು ಅನುಭವ ಬರ್ತದೆ. ಅದಕ್ಕೆ ಈ ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂದ ಈ ಉಪಾಧಿಗಳ ಸಂಬಂಧವನ್ನೆಲ್ಲ ತಪ್ಪಿಸ್ಬೇಕು. ಎಲ್ಲಿ ತನಕ ಈ ಶರೀರ ಉಪಾಧಿಗಳದಾವ ಅಲ್ಲಿ ತನಕ ನಿನಗೆ ನೆಮ್ಮದಿ ಇಲ್ಲ. ಇಲ್ಲಿ ಹೆಂಗ್ ಬಿಡ್ಲಿ ಅಂತ ನೀನು ಉಪಾಧಿ. ದುಃಖ ನಮಗೆ ಯಾಕೆ ಬಂದೈತೆ ಅನ್ನೋದನ್ನು ವಿಚಾರ ಮಾಡಿರೇನು? ಏನಾರ ಮಾಡದೇ ಇರೋದ್ರಿಂದ ಬಂದೈತೋ, ಏನು ತಿಳಿಗೇಡಿತನದಿಂದ ಇದು ಬಂದೈತೋ? ಸುಖದ ತಿಳುವಳಿಕೆ ಇಲ್ಲದಕ್ಕೆ ದುಃಖ ಆಗೈತಿ. ಯಾಕೆ ದುಃಖ ಆಗೈತಿ ಅಂದ್ರೆ ಸುಖದ ತಿಳುವಳಿಕೆ ಇಲ್ಲ ದುಃಖ. ಸುಖ ಎಲ್ಲೈತಿ, ಅದ ಏನ್ ಮಾಡಿದ್ರೆ ಸಿಗ್ತೈತಿ ಅನ್ನೋದು ಗೊತ್ತಿಲ್ಲ. ನಾನಾ ಅದೇ ಅನ್ನೋದು ಗೊತ್ತಿಲ್ಲ ನಿನಗೆ. ಸುಖ ಹೊಂದಬೇಕನ್ನ ನಾವು ನೀ ಯಾರು ಮೊದಲು ನೋಡ್ಕೋ. ನೀ ಸ್ವರೂಪ ವಸ್ತು ಹೌದಲ್ಲೋ ನೋಡ್ಕೋ. ನೀನ ಅದೇ ಗೊತ್ತಿಲ್ಲದ ಅನ್ಯದ್ರ ಹುಡುಕಿ ದುಃಖ ಪಡ್ಲಿಕ್ಕೆ ಅಲ್ಲೋ ನೀನು. ಇದ ನಿನ್ನ ಬಗ್ಗೆ ಇದ್ದ ಅಜ್ಞಾನನ ಎಲ್ಲಾ ದುಃಖಕ್ಕೆ ಮೂಲ ಕಾರಣ. ನೀನಾದಿ ನಿನಗೆ ಬೇಕಾದ ವಸ್ತು ನೀನಾದಿ ಅನ್ನೋ ತಿಳುವಳಿಕೆ ಮಾಡ್ಕೊಳಕ ಜ್ಞಾನ ಅಂತ. ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ನಿನಗೆ. ವಿಷಯದ ಸಂಪರ್ಕ ಹೋಗದಾಗ ಸುಖ ಸಿಗ್ತೈತೆ ಅಂತ ತಾನ ಕಲ್ಪಿಸ್ಕೊಂಡು ಅದ್ರ ಬೆನ್ನ ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತಾನೆ. ವಿಷಯದ ಸಂಪರ್ಕ ಭೋಗದಿಂದ ಇಲ್ಲಿಯವರೆಗೆ ಯಾವ ಮಾನವನೂ ಸುಖ ಶಾಂತಿಯನ್ನು ಹೊಂದಿಲ್ಲ. ನೋಡ್ರಿ, ನೀವು ಇತಿಹಾಸವನ್ನು ತೆಗೆದು ನೋಡ್ರಿ. ಒಬ್ಬರ ಉದಾಹರಣೆ, ಜಗತ್ತಿನ ವಿಷಯ ವಸ್ತುಗಳ ಸುಖ ಅವುಗಳಿಂದ ಅವನು ಗಳಿಸಿ ಅವುಗಳಿಂದ ಸುಖ ಹೊಂದಿದೀವ ಅನ್ನೋರು ಒಬ್ಬರ. ನಾವು ಮಾತ್ರ ಕೇಳಿನೂ ಇಲ್ಲ, ಕಂಡಿನೂ ಇಲ್ಲ. ವಿಷೇಂದ್ರಿಯ ಸಂಪರ್ಕ ಭೋಗದಿಂದ ಸುಖ ಇಲ್ಲ ಅನ್ನೋದು ಸಾಮಾನ್ಯ ಜನರಿಗೆ ಇದು ಹೊಳೆದನೇ ಇಲ್ಲ. ಸುಮ್ಮನೆ ಕಾಲ ಕಳಸತ್ತೋಕೆ ಕೇಳಿಸಿಲ್ಲ. ಈ ಜಾಗ್ರಾವಸ್ಥೆ ಬೆಲೆ ಏನದ? ದುಃಖ ದುಮ್ಮಾನ, ನಿರಂತರ ದುಃಖದ.
ಎಳ್ಳಷ್ಟೂ ಇಲ್ಲ ಇದ್ರಾಗ ನೆಮ್ಮದಿ ಅನ್ನೋದು. ಇಂದ್ರಿಯಗಳ ವ್ಯಾಪಾರ ಎಲ್ಲಿ ನಡೀತೈತಿ ಅಲ್ಲಿ ಧನು ಆಗುವುದಿಲ್ಲ. ಇಂದ್ರಿಯ ಮೋಹಕ್ಕೆ ಸಿಲುಕಿದಂಥ ಹೇಡಿಗಳಿಗೆ ಇದು ಅನುಭವಕ್ಕೆ ಬರುವುದು. ಬರೀ ಅದನ್ನ ಮಾಡವ, ಏನು ಹೇಳ್ತೀವಿ ಹೋಗು ಅಂತ ನಾವು ಹೇಳಕ್ಕೆ ಹೋದ್ರೆ ಹೋದಿಲ್ಲ, ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ಅದರಾಗ ಮುನಿಗಿದವ್ರು ಇಂದ್ರಿಯಗಳ ಮಜಾನ ಅದಾಗ ಸುಖ ಅಂತ ತಿಳ್ಕೊಂಡು ಅವ್ರಿಗೆ ಏನು ಹೇಳಿದ್ರು ತಿಳಿದಿಲ್ಲ. ವಿಷಯದಲ್ಲಿ ಸುಖ ಸಿಗ್ತೈತೋ ಅಥವಾ ಇಲ್ಲೋ ಅನ್ನೋದು ಸಾಮಾನ್ಯ ಮಾನವನಿಗೆ ಹೊಳಿದನ ಕಠಿಣ. ಪಾಮರ ಮತ್ತು ವಿಷಯೀ ಜನರ ವರ್ಗಕ್ಕೆ ಇದು ಹೊಳಿದನ ಇಲ್ಲ. ನಾವು ಮುಕ್ತ ಆಗ್ಬೇಕನ್ನೋ ಇಚ್ಛಾನೂ ಉಂಟಾಗುವುದಿಲ್ಲ. ಇದರಿಂದ ಯಾವಾಗ ನಾ ಕಡೆ ಕಾದೇನಪ್ಪ ಅಂತ ಎಲ್ಲಿ ಒಬ್ಬ ವಿವೇಕವಂತ ಹೊಳಿತೈತಿ. ವಿಷಯದ ಸಂಪರ್ಕ ಭೋಗದಿಂದ ಯಾವಾಗ ನಾನು ಮುಕ್ತ ಆದೇನಪ್ಪ, ಇದರ ಕಾಟ ಏನು ತಪ್ಪಿಸ್ಕೊಂಡಿದ್ದೇನೋ ಅಂತ. ಏನು ಮನುಷ್ಯನಲ್ಲಿ ಉಂಟಾದಂಥ ಕಾಮನ ಎಲ್ಲ ಇಂದ್ರಿಯಗಳಿಗೆ ಪ್ರೇರಣೆ ಮಾಡ್ತದೆ. ಹೌದು, ಮನಸ್ಸು ಮಿಸ್ಕ್ಯಾರ್ಲಿಲ್ಲ ಅಂದ್ರೆ ಇಂದ್ರಿಯಗಳು ಏನ್ ಮಾಡ್ತಾವ್ರಿ? ಅದಕ್ಕೆ ಮನೋನಿಗ್ರಹ, ಮನುಷ್ಯನ ಶ್ರಮ ಆದ್ರೆ ಇಂದ್ರಿಯಗಳ ದಮ ತಾನ ಆಕೈತಿ. ಅದಕ್ಕೆ ಮನೋನಿಗ್ರಹ ಮೊದಲಿಗೆ. ಮನುಷ್ಯನ ಶ್ರಮ ಇಂದ್ರಿಯಗಳ ದಮ ತಾನ ಆಕೈತಿ. ಮನುಷ್ಯನ ಶ್ರಮ ಆಗ್ಬೇಕಾದ್ರೆ ನಮ್ಮಲ್ಲಿ ಅದು ವಿವೇಕ ಬೇಕು. ವಿವೇಕದ ಬಂದೋಬಸ್ತಿಯಿಂದ ಮನುಷ್ಯನ ಹರಿದಾಟ ನಿಲ್ಲಿಸಲಿಕ್ಕೆ ಬರ್ತದೆ. ಹಠದಿಂದ ಮಾಡಿದ್ದ ಅದು ಶಾಶ್ವತವಾದದ್ದಲ್ಲ. ಒಳಗೆ ವಾಸನ ಇಟ್ಕೊಂಡೆ ಅದನ್ನ ಪ್ರಾಣಾಯಾಮ ಮಾಡಿ ಅದನ್ನ ನಿಲ್ಲಿಸ್ತೇನೆ ಅಂದ್ರೆ ಎಲ್ಲಿ ಮಟ್ಟ ಹವಾ ಬಿಗಿಡತೈತಿ ಎಲ್ಲಿ ಮಟ್ಟ ನಿಲ್ತೈತಿ, ಅದ್ರ ವಾಸನ ಒಳಗೆ ಹೋಗಿರ್ತದ. ಹೆಗ್ನ ಒಳಗೆ ಇಟ್ಕೊಂಡು ಗುದ್ದು ಬಿಡ್ದಂಗೆ. ನೀ ಎಷ್ಟು ಜನ್ಮ ಪ್ರಾಣಾಯಾಮ ಮಾಡಿದ್ರು, ಎಷ್ಟು ವರ್ಷ ಪ್ರಾಣಾಯಾಮ ಮಾಡಿದ್ರು ಅದು ವಾಸನ ನಾಶ ಆಗುತ್ತೆ. ನಾಶತೈರಪಿ ಪ್ರಾಣಾಯಾಮ ಅಂತ 100 ವರ್ಷಗಟ್ಟಲೆ ನೀ ಅದನ್ನು ಮಾಡಿದ್ರು ನಿನ್ನ ಇದು ಹೋಗುದಿಲ್ಲ. ಅದು ವಾಸನ ಏನು ನಾಶ ಆಗುತ್ತೆ. ಅದು ವಾಸನ ಅವಿವೇಕದಿಂದ ಬಂದೈತಿ, ವಿವೇಕದಿಂದನೇ ನಾಶ ಮಾಡ್ತಾರೆ. ತಿಳುವಳಿಕೆಯಿಂದ ಎಲ್ಲ ವಾಸನೆಗಳನ್ನು ನಾಶ ಮಾಡಿದಾಗ ಶಾಶ್ವತವಾಗಿ ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಹೋಗ್ಬೇಕು. ಸಮರಸ ಯೋಗದ ಆನಂದದಲ್ಲಿ ಸಮರಸ ಹೊಂದಕ್ಕೆ ಬರ್ತೈತೆ ವಾಸನ ನಾಶ ಮಾಡ್ಕೊಂಡಾಗ. ಅದಕ್ಕೆ ಅವಾಗ ಯೋಗಿ ಅಂತ. ಜ್ಞಾನದಿಂದ ಎಲ್ಲ ವಾಸನೆಗಳನ್ನು ತ್ಯಾಗ ಮಾಡಿ ಆ ಉನ್ನತ ಆ ಪರಮಾನಂದ ಸ್ಥಿತಿಯನ್ನು ಪಡೆದವ, ಅದು ಅವಾಗ ಲಭಿಸ್ತದೆ. ವಿವೇಕ ಇಲ್ಲದ, ಅದಕ್ಕೆ ವಿವೇಕ ಪ್ರಧಾನ ಅಂತ ಹೇಳಿದ್ರು. ಆ ನೀತಿಯುಕ್ತ ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ನಿತ್ಯದ ವ್ಯವಹಾರದ ಪರಿಣಾಮ ಏನು ಅಂತ ನಾವು ವಿಚಾರ ಮಾಡಿ ನೋಡಿದ್ರೆ ನಮಗೆ ಬೇಕಾದದ್ದು ಏನು ಬೇಡದದ್ದು ಅದು ಒಂದು ದಿವಸದ ಕೊನೆಗೆ ಏನು ಉಳಿದೈತಿ, ನಮಗೆ ಬೇಕಾದಂತ ಅದು ಉಳಿದೈತಿ. ನಾವು ಬರೇ ಧನುವು ಚಿಂತೆ ವ್ಯಸನ ಮಾಡಿ 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 ಮುಂಜಾನೆ ಸಂಜೆ ಮಾಡಿ ಬೇಸರ ಆಗ್ತಿತ್ತು. ಏನು ಬೇಸರಕ್ಕೆ ಹೋತ ವಿಷಯದ ಸಂಪರ್ಕ ಒಂದಿಲ್ಲ ಒಂದು ಇಂದ್ರಿಯಗಳ ವ್ಯಾಪಾರ ಮಾಡಿದ್ವಿ. ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿನ ವ್ಯಾಪಾರ, ಚರ್ಮದ ವ್ಯಾಪಾರ, ಎಲ್ಲ ವ್ಯಾಪಾರ ಮಾಡಿದ್ವಿ. ನಿದ್ದೆ ಹತ್ತು ಮಠ ಮಾಡಿದ್ವಿ. ಅದರಿಂದ ಏನು ಉಳಿತೇನೆ? ಧನು ಮಾಡ್ತೀನಿ. ಅದಿಲ್ಲ, ಅದರಿಂದ ಸರ್ ನಿನಗೆ ಧನು ಹೋಗಿದ್ರೆ ನಿದ್ದೆಗೆ ಹೋಗುವ ಅವಶ್ಯಕತೆನೇ ಬರ್ತಿದ್ದಿಲ್ಲಲ್ಲ. ಅದ್ರಾಗ ಧನು ಕಳ್ಕೊಂಡ್ಬಿಡ್ತಿದ್ವಿ. ಮಾಡಿ ಮಾಡಿ ಧನು ಹಾಕಿ ಅದನ್ನ ನಿದ್ದೆಗೆ ಮರಿಬೇಕಿ ಮತ್ತೆ ವಿಶ್ರಾಂತಿಗೋಸ್ಕರವಾಗಿ. ಈ ಇಂದ್ರಿಯ ಸಂಪರ್ಕ ಭೋಗದಾಗ ವಿಶ್ರಾಂತಿ ತಗೋಬೇಕು. ಅದನ್ನ ಮಾಡ್ಕೊಂತ ಧನು ಕಳ್ಕೋಬೇಕಿಲ್ಲ. ಆಕೈತೇನ? ಅದನ್ನ ಧನು ಕಳ್ಕೊಂಡವ್ರು ಯಾರ್ದಾರ? ಇಂದ್ರಿಯ ಸಂಪರ್ಕ ಭೋಗದಿಂದ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ಹೌದಿಲ್ಲ? ಧನು ಅನ್ನೋದ ಉಳಿತಿದ್ರು. ನಿದ್ದಿಗೆ ಮರಿ ಹೋಗೋದ ಬರ್ತಿದ್ದಿಲ್ಲ. ನಿದ್ದಿಗೆ ಹೋಗ್ಕಂಡ್ ಸಾಕಪ್ಪ ಸಾಕು ಯಾಕೆ ಅನ್ಸ್ತೀವ? ಇನ್ನಟ್ಟು ಯಾಕ್ರಿ ಅಭಿಜ್ಜರ ಇನ್ನಟ್ಟು ತಗೋಲ್ಲ, ಇನ್ನಟ್ಟು ತಿನ್ನ, ಕೈ ಮುಗಿತೇನಪ್ಪ ಬ್ಯಾಡ, ಇದ್ರ ಬ್ಯಾಡಪ್ಪ, ಇದ್ರ ಸಹವಾಸ ಭ್ರಾಂತಿ. ಇದ್ರಾಗ ಸುಖ ಸಿಗ್ತೈತಿ ಅಂತ ಬರೇ ಚಂದಾಗಿ ನಿಂತು ವಿಚಾರಣೆ ಮಾಡಿಲ್ಲ. ವಿಚಾರ ಮಾಡಲಿ ಹೋಗ್ತೈತಿ ಮತ್ತು ಅದ್ರ ಮುಖಾಂತರ ಧನವನ್ನು ಹೊಂದೈತಿ. ಎಷ್ಟು ಜನ್ಮ ಮಾತ್ರ ಇದನ್ನ ಮಾಡ್ಲಿಕ್ಕೆ ಯಾವಾಗಪ್ಪ ನೀ ಇದ್ರ
ಆ ತಿಳುವಳಿಕೆ ಆಗೋದು ಎಂದು ಶನಿ ಆಗೋದು ನೀನು. ಇದ್ರಾಗ ಎಳಟ್ಟು ಸುಖ ಇಲ್ಲನ್ನು ತಿಳುವಳಿಕೆ ಆಗೋದು ಯಾವಾಗ ನೀನು? ಸುಳ ಇದಕ್ಕೆ ಗೋರ್ ಬಿಡ್ತೇವಂತ ಪದ ಅಂತೀವಲ್ಲ, ಸುಳ ಯಾಕೆ ಬಿಡತ್ತಿದ್ದಿ ಗೋರ? ಸುಖವಿಲ್ಲೋ ಇದರೋಳು ಚೂರ, ಬಾಯಿಲೆ ಅನ್ನಕ್ಕೆ ಹಗರಾತಿ ಅಂತೇವಿ. ಹೇಳಾಕ್ ಬರ್ತೈತಿ, ಕೇಳಾಕ್ ಬರ್ತೈತಿ, ವಾಸನ ಹೋಗ್ಯದ. ಮತ್ತೆ ಹಿಂಗಂತೇಳಿ ಮತ್ತೆ ಹೇಳ್ಕೊಂಡು ಹೋಗ್ಯದ್ರ ಸಿಕ್ಕೊಂಡು ಒದ್ದೆ ಅಲ್ಲಿ ಹನಿ ಕೇಕಕ್ಕೆ ಹೋಗಿ ಅನುಲಿ ಉಂಟೈತಿ ಮತ್ತೆ. ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಈ 4 ಸಾಧನೆಗಳ ಗುಂಪಿಗಿನ ಸಾಧನ ಚತುಷ್ಟಯಗಳು ಅಂತ. ಏನ್ ಯೋಗ್ಯತೆ ಸರಿಯಾದ ತಿಳುವಳಿಕೆ ಮಾಡಿಕೊಂಡಿಲ್ಲ ಅಂತ ನಾವು ದುಃಖ ಪಡ್ಲಿಕ್ಕೆ. ಏನ್ ತಪ್ಪು ತಿಳುವಳಿಕೆಯಿಂದ ನಾವು ವಿಷಯ ವಸ್ತುಗಳಲ್ಲಿ ಸುಖವನ್ನು ಹುಡುಕ್ಲಿಕ್ಕೆ. ಇದು ಸರಿಯಾದ ತಿಳುವಳಿಕೆ, ತಪ್ಪು ತಿಳುವಳಿಕೆ ನೀವು ವಿಚಾರ ಮಾಡಿ ನೋಡ್ಬೋದು. ಈಗ ಮನುಷ್ಯನ ಜನ್ಮದಾಗ ಇದನ್ನೇ ವಿಚಾರ ಮಾಡ್ಕೋಬೇಕು. ಯಾವುದು ಸುಖದಾಯಕವಾದದ್ದು, ಯಾವುದು ದುಃಖದಾಯಕವಾದದ್ದು, ಸುಖ ಒಂದು ಕ್ರಮ ಯಾವುದು, ದುಃಖ ಒಂದು ಕ್ರಮ ಯಾವುದು ಅನ್ನೋದನ್ನು ವಿಚಾರ ಮಾಡಬೇಕಿಲ್ಲ. ಏನನ್ನಾದರೂ ಮಾಡದೇ ಇರುವುದರಿಂದ ಬಂದಿಲ್ಲ ನಮಗೆ ದುಃಖ. ಏನಾದ್ರು ಮಾಡೋ ಕೆಲಸ ಇಲ್ಲೇ ಇಲ್ಲಿ. ಎದರದರ ಮುಖಾಂತರ ಇದನ್ನು ಹೊಂದಬೇಕಾಗಿಲ್ಲ. ನಮ್ಮಲ್ಲಿ ಇದ್ದದನ್ನು ಹೊಂದಾಕ ಅನ್ಯದರ ಕಡೆ ನೋಡು ಕೆಲಸ ಏನಿದೆ. ನೀವು ಸಾಮಾನುಗಳಿಗೆ ಸಾಮಾನು ಅಂತಿರುವ ಏನು ಆನಂದ ಅಂತಿರೋಕೆ? ಆಯಾ ವಿಷಯ ವಸ್ತುಗಳಿಗೆ ಆ ಹೆಸರು ಕರೆದಾರೆ. ಆನಂದ ಅಂತ ಯಾವ ವಿಷಯ ವಸ್ತುಗಳಿಗೆ ಕರೆದಿಲ್ಲ. ಆನಂದ ವಿಷಯ ಅಲ್ಲ ಅದು. ಸಾಮಾನಕ್ಕೆ ಸಾಮಾನು ಅಂತೀರಿ, ಆನಂದ ಅನ್ನೋದಿಲ್ಲ ಅದಕ್ಕೆ. ಶರೀರಕ್ಕೆ ಶರೀರ ಅಂತೇವಿ, ಅದಕ್ಕೆ ಆನಂದ ಅನ್ನೋದಿಲ್ಲ, ಸುಖ ಅನ್ನೋದಿಲ್ಲ. ಏಂತಿಗೆ ಏನ್ ತಿಂತೀರಿ, ಗಂಡ ಗಂಡ ಅಂತೀರಿ. ನಾವು ಸುಖ ಅಂತ ತಿಂಬುವ ವಸ್ತುಗಳಿಗೆ ಬೇರೆ ಬೇರೆ ಹೆಸರು ಇಟ್ಟಿದ್ದೇವೆ, ಹೌದಿಲ್ಲ? ಆ ಸುಖ ಅಂತ ಜಗತ್ತಿನ ಯಾವ ವಸ್ತುಗಳಿಗೆ ಕರೆದಿಲ್ಲ. ಯಾಕೆ? ಅವು ಸುಖರೂಪ ಅಲ್ಲ ಅಂತ ತಿಳ್ಕೊಂಡು ಅದ ಇಟ್ಟಿಲ್ಲ. ನಾನಾ ಆನಂದ ಸ್ವರೂಪ ಅದಾನ ಅಂತ ಅಂದಾರ ಹೊರತು ಜಗತ್ತಿನ ವಸ್ತುಗಳು ಯಾವ ಆನಂದ ಸ್ವರೂಪ ಅಲ್ಲ. ಏನ್ ಆನಂದಕ್ಕೆ ಆನಂದ ಅನ್ನಕ್ಕೆ ಬರ್ತೈತೆ ಹೊರತು ಜಗತ್ತಿನ ವಸ್ತುಗಳಿಗೆ ಆನಂದ ಅಂತ ಕರೀಲಿಕ್ಕೆ ಬರೋದು ನಾವು. ಏನ್ ಈ ಶರೀರನ ಆನಂದ ಆಗಿದ್ರೆ ಯಾರು ಆನಂದ ಬೇಡತಿದ್ದಿಲ್ಲ, ಆರಾಮಿದ್ದು ಬಿಡ್ತಿದ್ರು. ಈ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಆರಾಮ. ಶರೀರದೊಡನೆ ಏಕಾಗಿ ಶರೀರ ತಾನು ಅಂತ ಹಿಡ್ಕೊಂಡು ಕುಂತದ್ದ ಒಂದು ದೊಡ್ಡ ತಪ್ಪಿದೆ. ದೇಹದ ನಾನನ್ನು ಭಾವನ ಎಲ್ಲ ಪಾಪ ದುಃಖ ಇದೇ ಕಾರಣ ಅಂತ. ದೇಹ ತಾದಾತ್ಮ್ಯ ಭಾವ, ದೇಹ ತಾನೆನ್ನುವುದೇ ಮಹಾಪಾಪ ಅಂತ. ದೊಡ್ಡ ಪಾಪ ಇದನ್ನು. ಏನ್ ದೇಹದ ತಾದಾತ್ಮ್ಯ ಭಾವನ ಇದು ನಾನು ಅಂತ ಯಾರ್ಯಾರು ತಿಳ್ಕೊಂಡಾರು ಎಲ್ಲರೂ ಪಾಪಿಗಳಂತ. ಏನ್ ಶರೀರ ಜಡ ಅದ ಮತ್ತು ದುಃಖವನ್ನು ಕೊಡ್ತದೆ, ದುಃಖ ರೂಪಿ ಅದು. ಅದು ಪರಿಣಾಮವನ್ನು ಹೊಂದೈತಿ. ಏನ್ ನಮಗೆ ಬೇಕಾದಂಥ ಸುಖ ಶಾಂತಿಯನ್ನು ಅದು ಕೊಡುವುದಿಲ್ಲ. ಎಲ್ಲಿವರೆಗೆ ಈ ವಿಷಯಾದಿಗಳ ಬಗ್ಗೆ ಮತ್ತು ಶರೀರದ ಬಗ್ಗೆ ನಮ್ಗೆ ವೈರಾಗ್ಯ ಬರುವುದಿಲ್ಲೋ ಅಲ್ಲಿ ತನಕ ನಮ್ಗೆ ನೆಮ್ಮದಿ ಅನ್ನೋದು ಕನಸಿನ ಮಾತು. ಇದನ್ನು ಹಿಡ್ಕೊಂಡು ಹೊಂದೋದು ಅಂದ್ರೆ ಸಾಧ್ಯನೇ ಇಲ್ಲ. ಅದ್ರ ಬಗ್ಗೆ ವೈರಾಗ್ಯವನ್ನು ವಿಷಯ ವಸ್ತುಗಳಲ್ಲಿ ಉದಾಸೀನತೆಯನ್ನು ಹೊಂದು. ಯಾವಾಗ ನೀವು ಉದಾಸೀನಕ್ಕೆ ಯಾವಾಗ ನಿನಗೆ ಇದು ಅನುಭವ ಬರಕ್ಕೆ ಶುರು ಹೋಗ್ತೈತಿ. ಏನ್ ಉದಾಸೀನ ಆಗದ ಹೊರತು ನಮಗಿದು ಅನುಭವಕ್ಕೆ ಬರುವುದೇ ಇಲ್ಲ. ಏನ್ ವಿರತಿಯಿಂದ ಇತರ ಸಂಪದ ಸುಖ ಮುಂಟೆ ಅಂತ. ಅದಕ್ಕೆ ಉದಾಸೀನ ಆಗೋದು ವಿರತಿ ಅಂದ್ರೆ. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿದೆ ಅಂದ್ರೆ ಶಾಂತಿ ಸಮಾಧಾನ ಯಾವಾಗಲೂ ಇರುವಂಗ ಇದೇ ಇದೆ ಅದು.
ಬುದ್ಧಿ ಚಂಚಲಾಗಿ ಅದನ್ನ ಕಳ್ಕೊಂಡ್ಬಿಟ್ಟೈತಿ, ಇಲ್ಲದಂಗೆ ಮಾಡ್ಕೊಂಡ್ಬಿಟ್ಟೈತಿ. ಪುನಃ ನಿನಗೆ ಆ ಸ್ಥಿತಿಯ ಅನುಭವ ಬರ್ಬೇಕಾತಂದ್ರೆ ಬುದ್ಧಿ ಒಳಗಿನ ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡು ಮನಸ್ಸು ನಿಶ್ಚಲ ಆದಾಗ, ಬುದ್ಧಿ ನಿಶ್ಚಲ ಆದಾಗ ಅದು ಅನುಭವ ಏನು ಇದ್ದ ಸ್ಥಿತಿ ಇದ್ದಕ್ಕಿದ್ದಂಗೆ ಇದ್ದಾಗ ಅದು ಅನುಭವ ಬರ್ತದೆ. ಮಾನವ ಬುದ್ಧಿಶಾಲಿ ಆದ್ರೆ ನಿಜವಾದ ಆನಂದವನ್ನು ಯಾರು ಹೊಂದ್ಕೊಂಡದಾರ ಅವ್ರ ಅನುಕರಣೆ ಮಾಡಕ್ಕೆ ಯಾಕೆ ತಿಳಿಬಾರ್ದು? ಅವ್ರ ಸ್ನೇಹಕ್ಕೆ ಹೋಗಿ ಅವ್ರ ಸಂಗನ ಮಾಡೋದು. ಯಾವುದು ನಿನಗೆ ದೃಶ್ಯದ ಅದು ನೀ ಹೆಂಗಕ್ಕೆ ಹೇಳಿ, ಯಾವುದು ನೀನು ಅಲ್ಲ ಅದನ್ನು ನೀನಂತ ತಿಳ್ಕೊಂಡೆ ಅದ್ರ ಬೆನ್ನು ಹತ್ತಿ ತಿರ್ಗಾಕೈತಿ. ಎಷ್ಟು ಜನ್ಮ ಮಾತ್ರ ಇದನ್ನು ಹಿಡ್ಕೊಂಡು ಕೂತಿದ್ದ, ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡು ಕೂತಿದ್ದ. ಇದೇ ಅಧ್ಯಾಸದ ಸ್ಥಿತಿ. ಧ್ಯಾಸ ಮಾಡ್ಕೋ, ನೀ ಯಾರು, ನಿನ್ನ ನಿಜ ಸ್ವರೂಪೇನು ನೆನಪಿತ್ತು ಅಂತ. ಈಗ ಅವಕಾಶ ಇದೆ, ಮನುಷ್ಯನ ಜನ್ಮದಾಗ ನೆನಪು ಮಾಡ್ಕೊಂಡಿದ್ದರಿಂದ ಬಿಡುಗಡೆ ಹೊಂದಾಕ್ ಬರ್ತೈತಿ, ನಿನ್ನ ನಿಜದ ಒಳಗೆ ಉಳ್ಕೊಳಕ್ ಬರ್ತೈತಿ. ಎಲ್ಲಿವರೆಗೆ ನೀನು ಅಧ್ಯಾಸವನ್ನು ಸಮೂಲವಾಗಿ ನಾಶ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ದುಃಖ ನೀನು ಬಿಡುದಿಲ್ಲ, ಸುಖ ಶಾಂತಿ ಅನ್ನುವುದು ಇಲ್ಲ ಇಲ್ಲ. ಅದಕ್ಕೆ ಅಧ್ಯಾಸ ನಿವಾರಣೆಗಾಗಿ ಪ್ರಯತ್ನವನ್ನು ಮಾಡುವಂತ ನಿತ್ಯ ನಿನ್ನ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ಕೊಂತ ಇದ್ದಾಗ ಈ ಅಧ್ಯಾಸವನ್ನು ಕಳ್ಕೊಳ್ಳಿಕ್ಕೆ ಬರ್ತದೆ. ತಪ್ಪು ತಿಳುವಳಿಕೆಯಿಂದ ಸರಿಯಾದ ತಿಳುವಳಿಕೆಯನ್ನು ಹೊಂದ್ಕೊಳ್ಳಿಕ್ಕೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅದನ್ನ ನಾವು ಮಾಡಾಕ್ತಾ ಇರಲಿಲ್ಲ. ದೌಡ್ ಅದನ್ನ ಮಾಡ್ಕೋರಿ, ಅಧ್ಯಾಸ ನಿವಾರಣೆ ಮಾಡ್ಕೋರಿ ಅಂತ ಮಹಾತ್ಮ ಎಚ್ಚರಿಕೆ ಕೊಡುವಂತ ಬಂದರೂ ಕೂಡ ನಾವು ಅದ್ರ ಕಡೆ ಲಕ್ಷ್ಯ ಇಲ್ಲ ನೋಡಿ. ಮತ್ತು ಪುನಃ ಅದ ವ್ಯವಹಾರದಾಗ ಬಿಡೋದು, ಅಜ್ಞಾನ ಮುಷಿಗೆ ಬಿಡ್ತೈತಿ, ಮತ್ತು ಮೋಹಕ್ಕೆ ಬಿದ್ದುಬಿಡ್ತೀವಿ. ಬಿಡು ಪುರುಷೊತ್ತಲೆ ಹೇಳುವಷ್ಟನ್ಯಾಗ ಅಷ್ಟೇ ಹೊಳೆದಂಗೆ ಅನಿಸ್ತೈತಿ. ಹೌದಪ್ಪ ಇದು ಅನಿಸ್ತದೆ. ಕಲ್ಲು ಒಗದಾಗ ಹಂಸ ಕಟ್ಟಿದ ನೀರಾಗ ಕಲ್ಲು ಒಗದಾಗ ಸರದಂಗೆ ಅನಿಸ್ತೈತಿ, ಮತ್ತು ಅದು ಏಕಾಗಿಬಿಡ್ತೈತಿ. ಕಿವಿಗೆ ಬಿದ್ದಾಗ ಅಷ್ಟು ಅನಿಸ್ತೈತಿ. ಹೊಳ್ಳಿ ಅದನ್ನು ಮನನ ಮಾಡ್ಕೊಂತ ಇದ್ದಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಇದರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಅಂತಃಕರಣ ಸ್ವಚ್ಛ ಮಾಡ್ಕೊಂಡವರೆಲ್ಲರೂ ನಿತ್ಯ ತಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ಅಂತಃಕರಣ ಸ್ವಚ್ಛ ಮಾಡ್ಕೊಂಡ. ಹಿಂಗಾಗುದಿಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಇಲ್ಲದ ಅಂತಃಕರಣ ಸ್ವಚ್ಛ ಆಗೋಲ್ಲ. ಅಂತಃಕರಣ ಸ್ವಚ್ಛ ಆಗದ ಹೊರತ ಈ ಭವಬಂಧನದಿಂದ ನಮಗೆ ಬಿಡುಗಡೆ ಆಗುವುದಿಲ್ಲ. ಅದಕ್ಕೆ ನಾವು ಇದನ್ನು ಮಾಡಬೇಕು, ಅನಿವಾರ್ಯ ವಿಧಿವತ್ ಅಂತ ಕ್ರಮವತ್ತು ಇದನ್ನು ಮಾಡಬೇಕು. ಅಭ್ಯಾಸ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಬಿಡಬಾರ್ದು. ಮಹಾತ್ಮರ ಅಧ್ಯಾಸವನ್ನು ಕಳ್ಕೋ ಅಂತ ಹೇಳ್ಯಾರ ಹೊತ್ತು ಅಧ್ಯಾಸದೊಳಗೆ ಏನಾರು ಮಾಡ್ಕೊಂತ ಕೂಡ ಅಂತ ಹೇಳಿಲ್ಲ. ದೂಷಿತ ದೃಷ್ಟಿಕೋನ ಏನದ ನೋಡ್ರಿ, ಅದೇ ನಮ್ಗೆ ಆನಂದ ಅನುಭವಕ್ಕೆ ಬರಕ್ಕೆ ಅಡ್ಡಿಯಾಗಿತ್ತು. ಯಾಕೆ ಅಂತ ಸಂಘ ಮಾಡಿ ನಮಗೂ ಹಂಗಾಗೈತಿ, ದೂಷಿತ ದೃಷ್ಟಿಕೋನ ಉಂಟಾಗೈತಿ. ಅಜ್ಞಾನ ಜನ್ಯ ಕಾರ್ಯದಿಂದ ಅಜ್ಞಾನ ಎಂದೂ ಹೋಗ್ಲಾರ್ದು. ಅಧ್ಯಾಸ ನಿವಾರಣೆ ಆಗ್ಬೇಕಾತಂದ್ರೆ ಮೂಲ ಅಜ್ಞಾನವನ್ನು ತೆಗೆದುಹಾಕು, ಸಮೂಲವಾಗಿ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ತೆಗೆದುಹಾಕು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸದಿಂದ ಮೂಲ ಅಜ್ಞಾನ ನಾಶ ಆಕೈತಿ ನೋಡಿ. ಭಾಷಾ ಭಿನ್ನ ಆದ್ರೂ ವಸ್ತು ಸ್ಥಿತಿ ಏನು ಬದಲಾಗುದಿಲ್ಲ, ಭಿನ್ನ ಆಗುದಿಲ್ಲ. ನೀ ಎಲ್ಲದ ನೀ ಅಂತ ಜೋಡಿಸ್ಕೊಂಡು ಕೂತಿ ನೋಡು, ಅದನ್ನು ಕೈ ಬಿಡು. ಮತ್ತೇನು ಮಾಡೋ ಅವಶ್ಯಕತೆನೇ ಇಲ್ಲ. ಯಾವ್ದು ನೀ ಅಲ್ಲ ಅದನ್ನು ಬಿಟ್ಟರೆ ಇದಕ್ಕಿದ್ದಂಗೆ ಇರ್ತೀನಿ. ನಾನು ಭಾವ ಎಲ್ಲಿಂದ ಉದಯ ಆಗೈತಿ ಆ ಭಾವ ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟು ಮಠ ನಿನಗೆ ಸಮಾಧಾನ ಶಾಂತಿ ಇಲ್ಲ. ಪ್ರತಿಯೊಂದು ಜೀವಿ ಆನಂದಮಯವಾದ ಇರುವಿನಿಂದ ಬಂದವು. ಪುನಃ ತಿರುಗಿ ಅಲ್ಲಿ ಹೋದಾಗನ ಈ ದುಃಖ ದುಮ್ಮಾನದಿಂದ ಬಿಡುಗಡೆ ಮೂಲ ಇರುವಿನ ಸ್ಥಿತಿಯನ್ನು ಕಂಡುಕೊಂಡಾಗ
ಆನಂದಾದಿಮಾನಿ ಭೂತಾನಿ ಜಯಂತಿ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಯದ್ ಅಭಿಶಂಸಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ. ಎಲ್ಲಿಂದ ಬಂದಿ ಪುನಃ ತಿರುಗಿ ಅಲ್ಲಿ ಹೋಗಿ ಅಂದಾಗಿ ದುಃಖ ರಹಿತ ಆಗಿರ್ಲಿಕ್ಕೆ ಹೋದದ್ದು. ಪೂರ್ಣಾನಂದ ಇರುವಿನಲ್ಲಿ ಅದು ಇದು ಅನ್ನೋದಿಲ್ಲ. ಅದು ಇದು ಅನ್ನೋದೆಲ್ಲ ಎದುರಿಟ್ಟು ಅರಿಸ್ಕೊಳ್ಳೋದು ಅದು. ಅದೆಲ್ಲ ನಾಶ ಆಗಿ ಹೋಗೋದು. ನಿದ್ದೆ ಹೆತ್ತಾಗ ಇವು ಯಾವ ತೋರ್ತಾವ ನಿಮಗೆ? ಅಲ್ಲಿ ಅನ್ಯದ್ದೇನು ತೋರಿಲ್ಲ. ತೋರಿದ್ರ ನಿದ್ದೆ ಅಂತಾರೆ. ಸೃಷ್ಟಿ ಮತ್ತು ಸೃಷ್ಟಿಕರ್ತ ಎಲ್ಲಿ ಐತೆ? ಭಾಷಾ ಭಿನ್ನ ಆದರೂ ನಾನು ಅನ್ನೋದು ಎಲ್ಲರಿಗೂ ಒಂದ ಬಹಿರ್ಮುಖವಾಗಿ ಕಲ್ಪಿಸಿಕೊಂಡಾಗನ ಸೃಷ್ಟಿ. ಎಲ್ಲ ಮನುಷ್ಯನ ಸೃಷ್ಟಿ ಅದು. ನಿದ್ರೆಯೊಳಗೆ ಎಣ್ಣೆದವ್ರು ಬಂದು ಅಡಗಿಸ್ತಾರೋ ನೀವು ಅಡಗಿಸ್ತಿರೋ? ಎಲ್ಲವೂ ಮನೋಮಯ ಸೃಷ್ಟಿ. ಮನೋಮಯ ನಾಶ ಆಗೋ ತನಕ ಸಮಾಧಾನ ಶಾಂತಿ ಇಲ್ಲ. ಮನುಷ್ಯನ ಕಲ್ಪನಾ ಮಾಡ್ಕೊಂಡು ಕೂತಿಯಲ್ಲ, ಇದನ್ನೆಲ್ಲ ಕೈ ಬಿಡ. ನಿದ್ದೆ ಹೆಚ್ಚಾಗಿ ಅಡಗಿರ್ತೈತಿ, ನಾಶ ಆಗಿರ್ತಲ್ಲ. ಸಮಾಧಿಯನ್ನು ಹೊಂದಿದಾಗ ಇದೆಲ್ಲ ಮನೋಮಯ ಸೃಷ್ಟಿ ನಾಶ ಆಗು. ನೀನು ಮನೋಮಯ ಅಲ್ಲ. ಏನ್ ಎಲ್ಲವನ್ನ ಮೀರಿದ್ದೀನಿ. ಅನ್ನಮಯನೂ ಅಲ್ಲ, ಪ್ರಾಣಮಯನೂ ಅಲ್ಲ, ಆ ಮನೋಮಯನೂ ಅಲ್ಲ, ವಿಜ್ಞಾನಮಯನೂ ಅಲ್ಲ, ಆನಂದಮಯನೂ ನೀನಲ್ಲ. ಎಲ್ಲ ಕೋಶವನ್ನು ಮೀರಿ ಐತಿ ನಿನ್ನ ಇರುವಂತ. ಅದನ್ನು ನೀ ತಿಳಿಯವ. ಈ ಜಾಗ್ರಾವಸ್ಥೆಯ ವ್ಯವಹಾರದಿಂದ ನಿದ್ದೆ ಆರಾಮಿಗೆ ಏನಾರ ಭಂಗ ಆಗೈತೇನು? ಹೆಚ್ಚು ಕಡಿಮೆ ಆಗೈತೆ ಅನ್ನೋದು ಆಗಿಲ್ಲ. ಇರುವಂಗ ಐತೆ ಅದು. ಎಷ್ಟು ಎಚ್ಚರಿಕೆಗಳು ಕಳೆದು ಆದರೂ ಸುಧಾ ಆ ನಿದ್ದೆ ಆನಂದದ ಅನುಭವ ಎಲ್ಲರಿಗೂ ಒಂದೇ ಅನುಭವ ಬರ್ತದೆ. ಆರಾಮಿನಲ್ಲಿ ಜಾಗ್ರದ ವ್ಯವಹಾರ ಯಾವುದರ ವ್ಯವಹಾರದಿಂದ ಈ ಕುಂದು ಕೊರತೆಗಳು ಏನಾರು ಆಗ್ಯಾವನು? ಏನೂ ಆಗಿಲ್ಲ. ನಿಜವಾದ ಸುಖವನ್ನು ಹೊಂದುವ ದೃಷ್ಟಿಯಿಂದ ಸಾಮಾನದೊಳಗೆ ಬುದ್ಧಿ ತೊಡಗಿಸ್ಕೊಂಡು ಕೂತೆ ಅಂದ್ರೆ ಎಷ್ಟು ಜನ್ಮಕ್ಕೂ ಹೊಂದಬೇಕ್ರಿ ನೀವು. ಅದನ್ನು ಬೇಕಾಗಿಲ್ಲ. ಜಗತ್ತಿನ ಯಾವ ಸಾಮಾನದ ಅವಶ್ಯಕತೆನೂ ಇಲ್ಲ ನಮ್ಗೆ ಆರಾಮ ಇರ್ಬೇಕಂತ. ಅವಿಲ್ಲೇ ಆರಾಮ ಇರಕ್ ಬರ್ತೈತಿ. ಇದ್ದು ನಾವು ಅನುಭವ ಮಾಡ್ಕೊಳಕ್ ಆಗೋದು. ನಾವು ಅದೇವಿ ನಮ್ಮದು ನಮಗೆ ತಿಳಿದಂಗೆ ಹಾಕೊಂಡು ಕೂತೈತಿ. ಇದು ಅಜ್ಞಾನ. ಈ ಅಗದಿ ಸರಳ ಇದ್ದದ್ದು ನಮಗೆ ಕಠಿಣ ಆಗೈತಿ. ಯಾಕೆ ಕಠಿಣ ಆಗೈತಿ? ಅಂತ ಜಡಬುದ್ಧಿ ಜಡಸಂಗ ಮಾಡಿ ಇದು ಕಠಿಣ ಹಾಕೊಂಡು ಕೂತೈತಿ. ನೀ ಎಷ್ಟು ಜನ್ಮ ಸಾಮಾನದಾಗ ಬುದ್ಧಿ ತೊಡಗಿಸಿದ್ರು ನಿನಗದು ಅವು ನಮಗೆ ಬೇಕಾದದ್ದು ಕೊಡೋದು. ಎಲ್ಲದ್ರ ಮ್ಯಾಗಿನ ಆಶೆಯನ್ನು ತೆಗೆದು ನಿನ್ನೊಳಗೆ ಐತೆ ಅನ್ನೋದನ್ನ ನೋಡ್ಕೊ. ಎಲ್ಲಕ್ಕಿಂತ ಶ್ರೇಷ್ಠ ಮತ್ತು ಕೊನೆಯ ಲಾಭ ಯಾವುದೈತಿ ಜೀವನದೊಳಗಂದ್ರೆ ತಾನಾರಂಭದನ್ನು ತಿಳ್ಕೊಳ್ಳೋದು. ತನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಬೇಕಾಗಿದೆ. ಬಾಕಿ ಏನು ಮಾಡೋದು ಅವಶ್ಯಕತೆನೇ ಇಲ್ಲ. ಎಲ್ಲ ಬಿಟ್ಟು ಮೊದಲು ಇದನ್ನು ಮಾಡ್ಕೊ. ತನ್ನ ಮೊದಲರಿವುದು ಅದನ್ನು ಲಕ್ಷಿಸನ ವೇದಗಳು ಉಪನಿಷತ್ತುಗಳು ಎಚ್ಚರಿಕೆ ಕೊಡುವಂಥದ್ದು. ಯಾವಾಗಲೂ ಐತಿ. ಅದು ಹಿಂದೂ ಐತಿ, ಈಗೂ ಐತಿ, ಮುಂದೂ ಐತಿ. ಅದು ನಿನ್ನ ನಿಜ. ಮೊದಲು ಇಲ್ಲದ್ದು, ಕೊನೆಗೂ ಇಲ್ಲದ್ದು, ಮಧ್ಯಂತರದಲ್ಲಿ ಇಲ್ಲದ್ದು. ಅದನ್ನು ತಗೊಂಡು ಏನು ಮಾಡೋ? ಅದ್ರ ಬೆಣ್ಣು ಹತ್ತೇವೆ ನಾವು. ಇಲ್ಲದ್ರ ಬೆಣ್ಣು ಹತ್ತಿ ಇಲ್ಲದನ್ನ ತಲೆ ತುಂಬಿಕೊಂಡು ಇದ್ದು ಸಮಾಧಾನ ಕೇಳ್ಕೊಂಡು ಇದ್ದದ ವಸ್ತು ಇದ್ದಕ್ಕಿದ್ದಂಗೆ ಅನುಭವ ಮಾಡ್ಕೊಂಡೆ. ಅದು ನಿನಗೆ ಅದು ಅನುಭವಕ್ಕೆ ಬಂದು ಹೊಸದಾಗಿನ ಪಡಿಬೇಕಾಗಿಲ್ಲ. ನಿನಗೆ ಮೊದಲ ಇದ್ದದ್ದು ಅದು ಏನಾರ ಮಾಡಿ ಹೊಂದಬೇಕಾಗಿಲ್ಲ. ಇದ್ದ ವಸ್ತುವಿನ ಅನುಭವ ಯಾವಾಗಲೂ ಇದ್ದದ್ದು. ಅದು ಯಥಾರ್ಥವಾಗಿ ಅದರ ಜ್ಞಾನ ಮಾಡ್ತಾರೆ. ಏನು
ನಾನು ಅನ್ನುವ ಭಾವ ಎಲ್ಲಿಂದ ಉದಯ ಆಗೈತಿ, ಆ ಭಾವ ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟುವ ಮಠ ಸಮಾಧಾನ ಶಾಂತಿ ಸಿಗುವುದಿಲ್ಲ ನೋಡಿ. ಎಲ್ಲಿಂದ ಉದಯ ಆಗೈತಿ? ಆನಂದಮಯವಾದ ಇರುವಿನಿಂದನೇ ನಾನು ಅನ್ನೋ ಭಾವ. ಅಹಂ ನಾಮ ಅಭವತ್, ನಾನು ಅನ್ನೋ ಭಾವ ಆನಂದಮಯವಾದ ಇರುವಿನಿಂದ ಉದಯ ಆಗೈತಿ. ಆನಂದಾದಿ ಮಾನಿ ಭೂತಾನಿ ಜಾಯಂತಿ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಯದ್ ಅಭಿಶಂಸಂತಿ ತದ್ ಬ್ರಹ್ಮ ತದ್ ವಿದಿತಾಂಸಸ್ವ. ಎಲ್ಲಿಂದ ಬಂದು ಪುನಃ ತಿರುಗಿ ಅಲ್ಲಿಗೆ ಹೋಗಿ ಮುಟ್ಟ. ರಿಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ, ನಿನ್ನ ಮೂಲಕ ಹಿಂತಿರು ಅಂದಾಗ ನಿನಗೆ ನೆಮ್ಮದಿ ನೋಡಿ. ನಾವು ತೋರೆಡುವುದರಾಗಿ ಹುಡುಕಾಕತ್ತೇವೆ ನೆಮ್ಮದಿ, ಎಂದಿಗೆ ಸಿಗ್ಬೇಕು? ಈ ಜಡ ಪಂಚಭೂತಾದಿಗಳಲ್ಲಿನ ಶೋಧ ಮಾಡ್ಲಿಕ್ಕತ್ತೇವೆ ನಾವು ಸುಖ ಶಾಂತಿಯನ್ನು, ಎಂದಿಗೆ ಸಿಗ್ಬೇಕು? ಇದ್ರೊಳಗನೆ ಕುಂತ್ರೆ ಎಂದಿಗೆ ಸಿಗ್ಬೇಕು? ನಿನ್ನೊಳಗಿದ್ದದನ್ನ ನೀನು ನೋಡ್ಕೋದು ಬಿಟ್ಟು ಯಾರು ಹೇಳ್ಬೇಕು ನಿನಗಿದನ್ನು? ಅದ್ರಾಗಿಲ್ಲಪ್ಪ ಅನ್ಯದ್ರಾಗ ಹುಡುಕಬೇಡ, ದನಿ ಬೇಡ, ನಿನ್ನೊಳಗೈತಿ ನಿನಗೆ ಬೇಕಾದದ್ದಂತ ಅನುಭವ ತಂದು ಕೂಡ ಅವ್ರು ಯಾರ್ದಾರ ಹೇಳಿ? ಆನಂದೇನ ಪಂಚಭೂತಾದಿಗಳಿಂದ ಮಾಡಲ್ಪಟ್ಟಂತದ್ದಲ್ಲ, ಅರು ಇರುವ ಆನಂದ ಮೊದಲ ಇದ್ದದ್ದು, ಅದು ಯಾರಿಂದಲೂ ಮಾಡಲ್ಪಟ್ಟಂತ ವಸ್ತು ಅಲ್ಲ. ಏನು ಪೂರ್ಣಾನಂದ ಇರುವಿನಲ್ಲಿ ಅದು ಇದು ಅನ್ನೋ ಭಾವ ಇಲ್ಲ ಇಲ್ಲ. ನೀನೇ ಕಲ್ಪಿಸ್ಕೊಂಡಾಗ ಅದು ತೋರ್ತೈತಿ. ಕಲ್ಪನಾ ಎಲ್ಲ ಅಡಗಿದಾಗ ಅದಕ್ಕೆ ಅಸ್ತಿತ್ವ ಎಲ್ಲೈತಿ? ಅದು ನೀನು ಐತಿದಾಗ ಎಲ್ಲಿ ಐತಿದಲ್ಲ? ಸೃಷ್ಟಿಕರ್ತ ಎಲ್ಲಿದ್ದಾನೆ? ಭಾಷೆಗಳ ಭಿನ್ನ ಆದರೂ ಅನುಭವ ಎಲ್ಲರಿಗೂ ಒಂದೇ ಅದ. ಬಹಿರ್ಮುಖವಾಗಿ ನೀ ಕಲ್ಪಿಸ್ಕೊಂಡಾಗ ಸೃಷ್ಟಿ, ನೀನೇ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಸೃಷ್ಟಿ ಎಲ್ಲಿದೆ? ಎಲ್ಲ ಮನುಷ್ಯನ ಸೃಷ್ಟಿ ಅದು. ಇನ್ನೊಬ್ಬರು ಜರ್ ಮಾಡಿದ್ರೆ ಅವ ಬಂದು ಅಡಗಿಸಿದಾಗ ಅಡಗಬೇಕಾಗಿತ್ತು. ನಿದ್ದೆ ಹೊತ್ತಿದಾಗ ಎರಡನೇದವ್ರು ಬಂದು ಅಡಗಿಸ್ತಾರೋ ನೀನೇ ಅಡಗಿಸ್ತೀವಿ ಇದನ್ನು. ನೀನೇ ಅಡಗಿಸ್ತೀವಿ ಅಂದ್ರೆ ನೀನೇ ಮಾಡಿದ್ದಿದ್ದು, ನೀನು ಮಾಡಿದ್ದು ನಿನಗೆ ಅಡಗಿಸಾಕ್ ಬರ್ತೈತಿ, ಇನ್ನೊಬ್ಬರು ಮಾಡಿದ್ದು ಅಡಗಿಸಾಕ್ ಬರೋದು ನಿನಗೆ. ಈ ಮನೋಮಯ ಸೃಷ್ಟಿ ಏನದ ನೋಡ್ರಿ, ಇದು ನಾಶ ಆಗೋ ತನಕ ನಿನಗೆ ನೆಮ್ಮದಿ ಇಲ್ಲ. ನೀನು ಮನೋಮಯ ಅಲ್ಲ. ಏನ್ ಮನಸ್ಸು ಕಲ್ಪಿಸ್ಕೊಂಡೈತಿ ಇದು ನಾನಾ ಮನೋಮಯ ಅಂತ, ತಾನ ಸಂಕಟ ಪಡ್ತದೆ. ಜಾಗೃತ ವ್ಯವಹಾರದಿಂದ ನಿದ್ದೆ ಆರಾಮಿಗೆ ಯಾವ್ದಾರ ರೀತಿಯಿಂದ ಭಯ ಬಂದಿಲ್ಲ. ಸುಖದ ದೃಷ್ಟಿಯಿಂದ ಸಾಮಾನದೊಳಗೆ ಬುದ್ಧಿ ತೊಡಸ್ಕೊಂಡು ಕೂತಿ ಅಂದ್ರೆ ಎಂದು ಹೊಂದವ್ರು ನೀವು? ಎಷ್ಟು ಜನ್ಮ ಸಾಮಾನದೊಳಗೆ ಬುದ್ಧಿ ತೊಡಗಿಸಿದ್ರೆ ನಿನಗೆ ಆನಂದ ಸಿಗ್ತೈತಿ? ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳೋದು. ಹೆಂಗೋ ಕೆಟ್ಟ ಹೊಂದೈತಿ ಶರೀರ, ಕೆಟ್ಟ ಹೋಗೋ ಶರೀರದ ಲಾಭ ಮಾಡ್ಕೊಡಿ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿಮಗೆ ಹಿತ ಅದು. ಈ ಪೂಜೆ ಹಿಡೀರಿ, ಅದ್ದಾಗ ನಿಮ್ಗೆ ವಿಶೇಷ ಪೂಜೆಯನ್ನು ಮಾಡ್ಲಿಕ್ಕೆ ಬರ್ತದೆ. ಸಾಮಾನ್ಯ ಪೂಜೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲ್ತಾಗ ನಿನಗೆ ಹಿತ ಆಕೈತೆ ಅನ್ನೋದು ಇದು ಬರ್ಬೇಕು ನಮ್ಗೆ ಮೊದಲು. ಈ ಸಂಸ್ಕಾರ ನಮ್ಗೆ ಗಟ್ಟಿ ಆದಾಗ ಮುಂದುವರಿಯಾಕ ಬರ್ತೈತೆ ನಮ್ಗೆ. ಏನ್ ಇದೊಂದು ವ್ರತ ಹಿಡಿದ್ರೆ ನೀವು ಯಾವ ಪೂಜೆನೂ ಮಾಡೋದು ಬೇಕಾಗಿಲ್ಲ. ಅಹಂಕಾರದ ಮೂಲ ನಾಶ ಆದ್ಮ್ಯಾಗ ಸಂಸಾರ ಯಾರಿಗಿರ್ತೈತಿ? ನಾನು ನನ್ನದು ಅನ್ನೋದು ಹೋದ್ಮ್ಯಾಗ ಸಂಸಾರ ಯಾರಿಗೆ? ಎಲ್ಲ ಅಹಂಕಾರದೊಳಗೆ ಐತಿ ಸಂಸಾರ ಹಿಡ್ಕೊಂಡು ಬರ್ತೈತಿ. ನಾನು ನನ್ನದು ಅನ್ನೋದು ಹೋತಂದ್ರೆ ಸಂಸಾರ ಯಾರಿಗಿರ್ತೈತಿ? ನೀರು ಹೋದ ಮ್ಯಾಗ ಕೆರೆ ಎಲ್ಲಿತಿ? ಯಾಕ್ರಿ? ಅಹಂಕಾರ ನಾಶ ಆದ್ಮ್ಯಾಗ ಸಂಸಾರ ಎಲ್ಲಿತಿ ಅಂತ.
ಅಜ್ಞಾನ ನಿನಗೆ ಅನ್ಯವಾಗಿ ದೃಶ್ಯದ ತಿಳಿಯಾವ ನೀನು, ನಿನ್ನಿಂದ ಅದು ಅರಿಸ್ಕೊಳ್ಬೇಕು. ನಿನಗೆ ಎಲ್ಲೈತಿ ಅಜ್ಞಾನ? ಅಜ್ಞಾನವನ್ನು ತಿಳಿಯಾವ ನೀ ಹೆಂಗ ಅಜ್ಞಾನಿ ಅಕ್ಕಿ? ಹೊಟ್ಟಿ ಪಾಡಿಗಾಗಿ ಶಾಸ್ತ್ರಾಭ್ಯಾಸ ಮಾಡೋರಿಗೆ ಜ್ಞಾನ ಬಂಧುಗಳು ಅಂತ. ಬರೀ ಹೇಳಾಕ ಕೇಳಾಕ ಕಲ್ತಿ, ಚೇನೆ ನಡೀತೈತಿ, ಅನುಭವ ತಗೊಳಕ್ಕಾಗ್ಲಿಲ್ಲ. ಅನುಭವ ತಗೋಬೇಕಾಗ್ತದ, ನೀನು ಅದನ್ನ ಅಭ್ಯಾಸ ಕೂಡಬೇಕು ಅಂದಲ್ಲ. ಬರೇ ಮಾಹಿತಿ ಮಾಡ್ಕೊಂಡಿ, ಮಂದಿಗೆ ಹೇಳಿರಿ, ಮಂದಿ ಮಾತು ತಗೊಂಡು ಮಂದಿಗೆ ಹೇಳಿದ್ರೆ ಚೇನಿ ನಡೀತೈತಿ. ಅವ್ರು ಹಿಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ಕೊಂತ ಅಡ್ಡಾಡಿ ನೀ ಯಾವಾಗ ಒಂದು ಅದ ಲಾಭ ನೀ ಯಾವಾಗ ಮಾಡ್ಕೊಳ? ಈ ಭಾಳ ಚಲೋ ಹೇಳಾಕತ್ತಿ, ಅವ್ರು ಹೇಳಿದ್ದನ್ನು ಇವ್ರು ಹೇಳಿ, ಯಾರು ಹೇಳಿದ್ದೆ ನೀ ಹೇಳ್ಕೊಂತ ಕುಂತ. ನೀ ಅನುಭವ ತಗೊಂಡಂಗಾತೇನ? ನೀ ಅನುಭವ ತಗೋದು ಯಾವಾಗ? ನೀ ಸ್ವತಃ ಅದನ್ನ ಅನುಭವ ತಗೊಂಡಾಗ ಲಾಭ. ಅದಕ್ಕೆ ಅಭ್ಯಾಸ ಬೇಕು, ಸಾಧನೆ ಮಾಡದೆ, ಅನುಭವ ಪಡೆಯದೆ ಇನ್ನೊಬ್ಬರ ಹೇಳಿದ್ದನ ಮಾತನ್ನು ಮಂದಿಗೆ ಹೇಳ್ಕೊಂತ ಕುಂತ್ರೆ ಏನು ಬರೀ ಚೈನಿ ನಡೀತೈತಿ. ಅವ್ರಿಗೆ ಜ್ಞಾನ ಬಂಧುಗಳು ಅಂತಾರ, ಜ್ಞಾನಿಗಳಾಗೋದಿಲ್ಲ. ನೀ ಜ್ಞಾನಿ ಆಗುವುದು ಯಾವಾಗ? ನೀ ಅದನ್ನ ಅನುಭವ ಮಾಡಿದಾಗ ನಿನ್ ಚಿಂತೆ ಕೆಡ್ತೈತಿ, ಬರೀ ಚೈನಿ ನಡೀತೈತಿ. ಹೌದಲ್ಲ? ಜ್ಞಾನ ಬಂಧು ಆಗಬೇಡ, ನೀ ಜ್ಞಾನಿ ಆಗುವಂತ ವಶಿಷ್ಠರು ರಾಮನಿಗಿದ ಮಾತು ಹೇಳಿದ್ರು. ಸ್ವರೂಪ ಜ್ಞಾನ ಆಗುವವರೆಗೂ ಈ ಶರೀರವನ್ನು ರಕ್ಷಣೆ ಮಾಡ್ಕೋದು. ಹೌದು, ತತ್ವಜ್ಞಾನದ ಪ್ರಾಪ್ತಿಗಾಗಿ ಇದನ್ನು ರಕ್ಷಣೆ ಮಾಡ್ಕೋದು. ಈ ಶರೀರ ರಕ್ಷಣೆ ಮಾಡ್ಕೊಳ್ಳೋ ಸಂಬಂಧ ಇದಕ್ಕೆ ಅನ್ನ ನೀರು ಹಾಕಿ. ಬರೀ ಇಂದ್ರಿಯಗಳ ಮಜಾ ಮಾಡಾಕ ಉಪಯೋಗ ಇಲ್ಲ. ಎದಕ್ಕೂ ಎಂಥ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡ್ರು ನೋಡಿ ಮನುಷ್ಯನ ಶರೀರ. ಬರೀ ವಿಷಯ ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಎಂಥ ಇದನ್ನು ಹಾಳು ಮಾಡ್ಕೊಂಡಿಲ್ಲ. ಮನುಷ್ಯನ ಜನ್ಮವನ್ನು ಹಾಳು ಮಾಡಿದ ಪಾಪಕ್ಕೆ ಗುರಿಯಾಕಿ ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗ ಆತ. ಕಾಚ ಮೂಲೆಯನ್ನು ವಿಕೃತ ಅಂತ ಚಿಂತಾಮಣಿರ್ಮಯ ಅಂತ. ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗ ಆತಲ್ಲ. ಈ ಶರೀರವನ್ನು ಬರೇ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಂಡ್ರೆ, ವಿಷಯ ಸಂಗ್ರಹ ವಿಷಯ ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡು ಹಾಳು ಮಾಡಿದ್ರೆ ಇನ್ನೊಮ್ಮೆ ಇಂಥ ಮನುಷ್ಯನ ಜನ್ಮ ಸಿಕ್ಕಿತೇನ್ರಪ್ಪಯ್ಯ ಅಂತ. ಇದು ಲಾಭ ಮಾಡ್ಕೊಳ್ಳಿ, ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿ. ಈ ಶರೀರ ಹೋಗೋದ್ರೊಳಗಾಗಿ ಕೆಲಸ ಮಾಡ್ಕೊಳ್ಳಿ. ತರ ಯಾವನ್ನ ಭಿದ್ಯತೆ ಅಂತ ಯಾಕೆ ಹೇಳ? ಶರೀರವೆಂಬ ಡೋಣಿ ಒಡೆದು ಹೆಂಗೋ ಹೊಂಟೈತಿ, ಇದು ಹೋಗೋದ್ರೊಳಗಾಗಿ ನಿಮ್ ಕೆಲಸ ಮಾಡ್ಕೊಳ್ಳಿ. ಅಲ್ಪಾವಧಿ ಒಳಗೆ ನಮ್ ಕೆಲಸ ಮಾಡ್ಕೊಳ್ಳಿ. ಏನು ದೀರ್ಘಾವಧಿ ಇಲ್ಲ ಆಯುಷ್ಯ ನಮ್ದು, ತಡೆಯಲಿಕ್ಕೆ ಬಂದ್ಬಿಡ್ತೈತಿ. ಏನ್ ಕಣ್ಣು ಮುಚ್ಚಿ ಕಣ್ಣು ತೆಗಿರ ಎಲ್ಲ, ಯಾವ್ದು ತೊಂದ್ರೆ ಇರ್ಲಿಲ್ಲ ಅಂದ್ರೆ ದಿನಗಳು ತಡೆಯಲಿಕ್ಕೆ ಹೋಗ್ಬಿಡ್ತಾವ. ಇವು ಕಷ್ಟದಾಗಿದ್ದಾಗ ಹೆಂಗ ಹೊತ್ತು ಗಳಿದ್ವು ಯಪ್ಪ, ಇನ್ನು ನಾಳೆ ಹೆಂಗೆ ಗಳಿದೆವು ಅಂತ ನಾವು ತೊಂದ್ರೆ ಇದ್ದಾವ. ಯಾವುದು ತೊಂದ್ರೆ ಎಲ್ಲ ಥರದ ಅನುಕೂಲ ಇತ್ತು ಅಂದ್ರೆ ತಡೆಯಲಿಕ್ಕೆ ಬಂದು ಹೋಗುತ್ತೆ, ಆಯುಷ್ಯ ಮುಗಿಯಾಕೆ ಬಂತು. ಅದಕ್ಕೆ ತೌಡು ಮಾಡ್ಕೊ, ಸುಳ ಯಾಕೆ ವೇಳೆ ಕಳಿತೀವಿ? ಅವಾಗ ಅಯ್ಯಯ್ಯೋ ಅಂದ್ರೆ ಏನ್ ಮಾಡೋದು? ಇದು ಹೋಗೋದ್ರೊಳಗಾಗಿ ಸಂತಿ ಮಾಡ್ಕೊಂಡು ಗಾಡಿ ಹಾಕಿ ಕುಂತು ಬಿಡು. ಯಾವಾಗ ಯಾಕೆ ಹೋಗಲ್ಲ ಗಾಡಿ? ನಿನ್ನ ಕೆಲಸ ಯಾವುದು ಅನ್ನೋದನ್ನ ಮೊದಲು ನೀನು ಮಾಡ್ಕೋ. ನಿನಗೆ ಸಂತಿ ಮಾಡ್ಕೋ, ಇದನ್ನು ಎದಕ್ಕೆ ಬಂದಿ ಅನ್ನೋದಕ್ಕೆ ಗೊತ್ತಿಲ್ಲ ನಿನಗೆ. ಇದು ಮರ್ತು ಬಿಟ್ಟು ಅದನ್ನ ಮರ್ತ ಕಾರ ಏನ ಮರ್ತು ಕುಂತಿರು ಖಬರಿಗೆತ್ತ. ಎಂತೆಂಥ ಜನ್ಮ ಕಾಲ ಕೂತಾವ ನಿಮ್ಗೆ, ಇನ್ನ ಖಬರ್ ಇಲ್ಲಲ್ವ ಅಂತ ಶಿವಾನಂದ ಅಜ್ಜವರು ಎಚ್ಚರಿಕೆ ಕೊಟ್ಟರು. ಆದ್ರೂ ಇದ್ರ ಮಜಾ ನೋಡ್ಕೊಂತ ಕುಂತು ಬಿಟ್ಟೇವ್ ನಾವು, ಇಂದ್ರಿಯಗಳ ಮಜಾ. ಹಿಂಗೆ ಹಂಗಾದ್ರೆ ಕಚ್ಚಿಸು ಮತ್ತಿನ್ನ ಹೆಂಗಾವು. ಅದಕ್ಕಾಗಿ ಏನೇನು ಮಾಡ್ಬೇಕು? ಬರೇ ಇದ ಯೋಜನೆ ಎಲ್ಲ ಮಣ್ಣು ಮಸಿ ಯೋಜನಾ ನಿಮ್ದೆಲ್ಲ. ಅದನ್ನ ಮಾಡೋದೆಲ್ಲ ವ್ಯರ್ಥ ನಿರರ್ಥಕ. ನೀವು ಮಾಡೋದು ಏನು ಮಾಡಿದ್ರು ಲಾಭ ಇಲ್ಲ. ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಒಂದ ಮನುಷ್ಯನ ಜನ್ಮಕ್ಕೆ ಬಂದ ಲಾಭ. ಅದನ್ನು ಬಿಟ್ಟುಕೊಟ್ಟು ಉಳ್ಕಿದ ಏನು ಮಾಡಿದ್ರು ಲಾಭ ಇಲ್ಲ. ಮೊದಲು ಈ ಕೆಲಸ ಮಾಡ್ಕೊ, ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋ ಕೆಲಸ ಮೊದಲು. ಎಲ್ಲ ಕೆಲಸ ಬಿಟ್ಟಾದ್ರೂ ಇದನ್ನು ಮಾಡ್ಕೊ, ಹೋಗೋದ್ರೊಳಗಾಗಿ ಮಾಡ್ಕೋ. ಇದನ್ನು ಮಾಡ್ಕೊಂಡು ಇದು ಲಾಭ ಮಾಡ್ಕೊಂಡು ತಿಳ್ಕೊಂಡು
ಇಹ ಚೇತ ವೇದಿತ್ ಸತ್ಯಮಸ್ತಿ ನ ಚೇತ ವೇದಿತ್ ಮಹಾತ್ಮನಷ್ಟೇ. ತಿಳ್ಕೊಳ್ಳಿಲ್ಲ ಅಂದ್ರೆ ನೀ ಯಾರು ಈಗ ಇದು ಹೋಗೋದ್ರೊಳಗಾಗಿ ಮಾಡ್ಕೋದು. ಶರೀರ ಹೋದ ಮ್ಯಾಗ ಮಾಡ್ಕೊಳಕ್ ಸತ್ತ ಮೇಲೆ ಎತ್ತನದು ಮುಕ್ತಿ. ಸತ್ತು ಹೋಗದ ಮುನ್ನ ಇದನ್ನ ತಿಳ್ಕೊ ಅಂತ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ ಅಂತ. ಬಿಡು.